ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 11ನೇ ಪದ್ಯ. ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ಮೊದಲ ಜನ್ಮದ ದೇಹವು ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನೋರ್ವನು ಅವರೊಳಗಲ್ಲದೆ ಕರ್ಮದ ಉದಯದಿಂ ದೇಹಿಯಾಗಿಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವಾ, ಕನಸಿನೋಳಿಲ್ಲವಾ ನೆನಸು ನಿದ್ರೆ. ತನಿ ನಿದ್ರೆಯೊಳು ಮತ್ತೆ ಕನಸು ನೆನಸುಗಳಿಲ್ಲವು ಅನಿತನು ಅನುಭವಿಪ ನೀನಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ತಿಳಿಯಲಿ ಪರಿಬಾಲ್ಯ ಯೌವನ ವಾರ್ಧಿಕಂಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳುವು. ತಳೆದು ನೀನೇಕ ರೂಪವನು ಬಿಡದಂತವರೊಳಗೆ ಅನುಸಂಧಾತೃ ಅಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ದಿನಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಎನಿಸುವ ಇವು ಒಂದರೊಳು ಇಲ್ಲ ಒಂದು. ಅನಿತೆಲ್ಲರ ಆಗು ಹೋಗನು ವಿಚಾರಿಸಿ ಕಾಣ್ಬ ನಿನಗೆ ವಿಕೃತಿ ತೋರದಿಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು. ಅರಿಯದ ಅಜ್ಞಾನವನು ಅರಿವ ವಿವೇಕವನು ಅರಿದ ವಿದ್ಯೆಯನು ಅದ್ವಿತೀಯಮಾಗಿ ಅರಿವ ಗುರು ಶಂಭುಲಿಂಗದೊಳು ಅನ್ಯವಿಲ್ಲದೆ ಮೆರೆವ ಸದ್ರೂಪ ನೀನು ಅಹುದರಿಂದ ನಿನ್ನೊಳಿಹುದು ಸತ್ಯ ಪದವು ಅದನು ಅನುಭವದಿಂ ನೋಡು ಮನುಜಾನೀನೆ ಅಹೆಮುಕ್ತನು ನೋಡು ಮನುಜಾನೀನೆ ಅಹೆಮುಕ್ತನು. ಸುಂದರ ಪಾದ ಪಂಕಜ ಮುಗಿಗೆನ್ನ ಮತಿಗೆ ಮಂಗಲವನು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತ ಜನ ಕಲ್ಪಭೋಜಂಗೆ ಶ್ರೀ ಶಂಭುವಿಂಗಾಮೋದದಿಂದ ವಂದಿಸುವೆ. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ
ಸರ್ವ ಜೀವರ ತೋರ್ಕೆಗಾದಿ ಕಾರಣವಾದ ಸರ್ವ ಮಂಗಲಗೆ ನಟನಕ್ಕೆ ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ನವರಾತ್ರಿಯ ಪುಣ್ಯಕಾಲದ ಪ್ರಥಮ ದಿನ ಇವತ್ತು ತಾಯಿಯ ಗುಣಗಾನವನ್ನ ವಿಶ್ವಾದ್ಯಂತ ಆಚರಿಸಿ ಬಹುತೇಕ ಲೋಕದಲ್ಲಿ ಸರ್ವರೂ ಪ್ರೀತಿ ಮಾಡುವ ಏಕಮೇವ ದೇವತೆ ಶಾಕ್ತೇಯ ಉಪಾಸನೆ. ಶಾಕ್ತೇಯ ಉಪಾಸನೆಯನ್ನು ಇವರು ಮಾಡ್ತಾರೆ, ಇವರಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಂತ ಒಂದು ಮಹಾನ್ ದಿವ್ಯ ಶಕ್ತಿಯ ಉಪಾಸನೆಯ ಪ್ರಥಮ ದಿನ ಆ ತಾಯಿಯನ್ನ ಕೊಂಡಾಗ ಯಾವಾತಳೋ ಶಂಕರರ ನಾಲಿಗೆಯಲ್ಲಿ ನುಡಿದು ಶಾಂಭವಿ ಎನಿಸುವಳು, ಯಾವಾತಳು ಮಧ್ವರ ಬುದ್ಧಿ ಚೌತಲ್ಯನ್ನೇ ನೋಡಿ ಮಧ್ವರ ಮಡದಿ ಆದಳು, ಯಾವಾತಳು ಶ್ರೀಮನ್ನಾರಾಯಣನ ಎದೆಯ ಹೃದಯವಾಸಿ ಆದಳು. ಕಾಲ ಕಾಲಕ್ಕೆ ಅನೇಕ ಅವತಾರಗಳನ್ನು ತಾಳಿ ಲೋಕ ಸೃಷ್ಟಿಯಲ್ಲಿ ತೊಡಗಿಸಿಕೊಂಡಂತ ಮಹಾದೇವಿಯ ಶ್ರೀ ಚರಣಾರವಿಂದಗಳಿಗೆ ತಾವೆಲ್ಲ ಏನ್ ಮಾಡಬೇಕು ಅಂದ್ರೆ ಇವತ್ತು ಮಾಡೋ ಆ ತಾಯಿಯ ನಾಮವನ್ನು ಕೊಂಡಾಡೋದು, ಆ ತಾಯಿಯ ಸುಂದರವಾದ ಮೂರ್ತಿಯನ್ನು ಪೂಜಿಸೋದು, ಆ ತಾಯಿಗೆ ಪ್ರಸಾದ ನೈವೇದ್ಯಾದಿಗಳು ಮಂಗಳಾರತಿ ಪದಗಳು ಹಾಡಿ ಸುಖಿಸೋದು, ಆ ತಾಯಿಯ ಕರುಣೆಗೋಸ್ಕರ ಹಿರಿಯರು ಹಾಕಿಕೊಟ್ಟಂತ ಎಲ್ಲ ಹಾಡಿಯನ್ನ ತಾವೆಲ್ಲ ಆಚರಿಸಬೇಕು ಅಂತ ಹೇಳಿ ಒಂದು ಕಿವಿಮಾತನ್ನು ಕೂಡ ತಮಗೆ ಹೇಳಿ, ಹಿರಿಯರಾದಂಥ ಮಹಾನುಭಾವರೇ, ಸಾಧಕೋತ್ತಮರೇ, ತಾಯಂದಿರೇ, ತಮ್ಮೆಲ್ಲರಿಗೆ ಆ ತಾಯಿ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇವೆ. ನಿನ್ನಿನ ಅವ್ವ ಹೇಳು. ಬೀಜ ಮಾತ್ರ ಕೊಟ್ಟು 1 ವರ್ಷ ಆಯ್ತ್ರಪ್ಪ. ಹೌದಾ? ಇದೇ ಸಮಯ ಹೌದೇನು? 1 ವರ್ಷ ಆಯ್ತು ನೋಡ್ರಿ. ನೋಡಮ್ಮ, ನೀವು ಪಾರಾಯಣ ಮಾಡ್ತೀರೇನಂತ ಕೇಳಿದ್ರಿ, ಇಲ್ಲ ಅಂತ ಹೇಳಿದೆ ಅಪ್ಪರ. ಅದಕ್ಕೆ ಎಲ್ರಿಗೂ ನಾನು ಇದು ಬೀಜ ಮಂತ್ರ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರಿ ಅಪ್ಪರು. ಶೋನೆ ಒಂದು ನಾಳೆ ಇವತ್ತಂತೂ ಅಮಾವಾಸ್ಯೆ ಆಯ್ತಮ್ಮ. ಒಂದ್ ಸ್ವಲ್ಪ ಬೇಳೆ ಹುಗ್ಗಿ ಮಾಡಿ ಸ್ವಲ್ಪ ತುಪ್ಪ ಬೆರೆಸಿ ಅಲ್ಲಿ ಓಣೆಯೊಳಗಿದ್ದವ್ರಿಗೆಲ್ಲರಿಗೂ ಸ್ವಲ್ಪ ಕುಡಿಲಿಕ್ಕೆ ಕೊಡಮ್ಮ. 9 ದಿನ ಮಾಡ್ತೀವ್ರಪ್ಪ. ಇಲ್ಲಿ ಪಾರ್ವತಿ ದೇವಿನ ಪ್ರತಿಷ್ಠಾಪನೆ ಮಾಡೇನ್ರಿ ಗುಡಿಯಾಗ. ಹಾ ಹೌದಾ? 9 ದಿನ ಪ್ರಸಾದ ಮಾಡಿ ಹಂಚುತ್ತೀರಪ್ಪ ಸಾಯಂಕಾಲ. ಹಂಗಿದ್ರಂತೂ ಬಹಳ ಸಂತೋಷ ಅಲ್ಲಮ್ಮ. 9ನೇ ದಿನ 9 ಮಂದಿ ಸಣ್ಣ ಮಕ್ಕಳನ್ನೆಲ್ಲ ಹೆಣ್ಣು ಹುಡುಗಿಯರನ್ನ ಕರೆದು ಎಲ್ಲ ವಸ್ತ್ರ ಕೊಟ್ಟು ಪ್ರಸಾದ ಮಾಡಿಸ್ತೀನಿ. ಯಾರಿಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರೇನ್ ಮಾಡ್ರಿ ಅಂದ್ರ ಬೇಳೆ ಹುಗ್ಗಿ ಮಾಡಿ ಒಂದಿಷ್ಟು ಯಾರಿಗೂ ಪಾಪ ಇದ್ನವ್ರಿಗೆ ತಿನ್ಲಿಕ್ಕೆ ಕೊಡ್ರಿ ಅಂತ ಇಷ್ಟನ್ನು ಮಾತ್ರ ಹೇಳ್ತೇನೆ. ಎಷ್ಟನೇ ಪದ ರೀ ರುದ್ರಣ್ಣರ? 11ನೇ ಪದ. 11. ಬಾಳ ದೂರ ಬಂದ್ರಿಪ್ಪ. ಜೋರ್ ಆಯ್ತು ಅದು. ನಿನ್ನೋಳಿ ಹೋದು ಸತ್ಪದ ಅದನ್ ಅನುಭವದಿ ನೋಡೆ ಮನುಜ ನೀನು ಅಹೇ ಮುಕ್ತನು. ಹೌದಲ್ರಿಪ್ಪ? ಖುಷಿ ಆಯ್ತು. ನೋಡೆ ಏನಪ್ಪ ಶಬ್ದದು? ನೋಡೆ.
ನೋಡೋದು ಅಂದ್ರ ನಮ್ಗೆಲ್ಲ ಗೊತ್ತಿರೋದು ಕಣ್ಣಿನಿಂದ ನೋಡೋದು. ಇಲ್ಲಿ ಅಪ್ಪಗಳು ಏನ್ ಅಪ್ಪನೆ ಕೊಡ್ತಾ ಇದ್ದಾರೆ? ಅನುಭವದಿಂದ ನೋಡಂತ ಹೇಳ್ತದೆ. ಮತ್ತೆ ಇದು ವ್ಯತ್ಯಾಸ ಆಯ್ತಲ್ಲ. ಅಲ್ಲ, ಏನ್ ನೋಡೋದು ಯಾವ ರೂಢಿ ಅದ ನಿಮಗೆ? ಕಣ್ಣಿನಿಂದ ನೋಡೋದು ರೂಢಿ ಐತೆ. ಕಣ್ಣಿನಿಂದ ನೋಡೋದು ರೂಢಿ. ಆದ್ರೆ ಅವ್ರೇನ್ ಹೇಳಕತ್ತಿದ್ದಾರೆ? ಅನುಭವದಿಂದ ನೋಡಂತ. ಅನುಭವದಿಂದ ನೋಡ ಅಂದ್ರೆ ಕಣ್ಣಿನಿಂದ ಏನ್ ನೋಡ್ತಿರಲ್ಲ ಅದು ಸತ್ಯವಲ್ಲ ಅಂದಂಗ ಆಯ್ತಲ್ಲ. ಸುಮ್ಮನೆ ಚಿಂತನೆ, ಸೂಕ್ಷ್ಮ ಚಿಂತನೆ ಮಾಡಿ. ಈಗ ಉದಾಹರಣೆಗಾಗಿ ನೋಡಿ, ಒಂದು ಕಣ್ಣಿನಿಂದ ಒಂದು ವಸ್ತುವನ್ನ ನೋಡ್ತೀವಲ್ಲ, ನೀವು ನೋಡಿದಂತ ವಸ್ತು ನಿಮಗೆ ಹ್ಯಾಕ್ ಕಾಣ್ತದೋ ಹಾಗೆ ನನಗೂ ಕಾಣಬೇಕಂತ ಏನಿಲ್ಲ. ಈಗ ಒಂದ್ ಕಣ್ಣ ನೋಡಕ್ ಹೋಗಿರ್ತ, ಒಂದ್ ಹುಡುಗ ನೋಡಿ ಆ ಹುಡುಗಿ ಸರಿ ಅಂತ ಹೋಗ್ತಾನೆ. ಇನ್ನೊಬ್ಬ ಹುಡುಗ ಬಂದು ಹುಡುಗಿ ಬಾಳ್ ಚೆನ್ನಾಗಿದೆ ಅಂತಾನೆ. ಮತ್ತೆ ಇದ್ರ ಯಾವ್ದು ಸತ್ಯ? ಒಬ್ಬನು ಬಂದು ಹೇಳ್ತಾನೆ ಸರಿ ಇಲ್ಲ, ಒಬ್ಬನು ಬಂದು ಹೇಳ್ತಾನೆ ಸರಿ ಇದೆ. ಹಾಗೆ ವ್ಯಾಪಕ ಮಾಡಿ ನೋಡ್ರಿ. ಒಂದು ಜಮೀನ್ ಖರೀದಿ ಮಾಡಕ್ ಹೋಗ್ರಿ, ಒಂದು ಎತ್ತ ಕತ್ತೆ ವಸ್ತು ವಾಹನ ಖರೀದಿ ಮಾಡಕ್ ಹೋಗ್ರಿ. ಅಂದ್ರೆ ನೋಡುವಂತ ಸಕಲ ವಸ್ತುಗಳು ಎಲ್ಲರಿಗೂ ಒಂದೇ ಕಾಣಬೇಕನ್ನೋ ನಿಯಮ ಇಲ್ಲಲ್ಲ. ಒಬ್ರು ನನಗೇನಂತೀರಿ ಅಂದ್ರೆ ಅವ್ರು ಬಹಳ ಚಲೋ ಅದಾರ ಅಂತೀರಿ, ಇನ್ನೊಬ್ರು ನನಗ್ ಬಹಳ ಕೆಟ್ಟದನಂತಾರ. ಅಂದ್ರೆ ಒಂದು ವಸ್ತುವಿನ ದೃಷ್ಟಿ ಅಥವಾ ನೀವು ನೋಡುವ ದೃಷ್ಟಿಕೋನ ಇವೆರಡು ನಿಮಗೆ ಭಿನ್ನ ಭಿನ್ನವಾಗಿರ್ತದ. ಆದ್ರೆ ಅದೇ ಅನುಭವದಲ್ಲಿ ನೋಡಿದಾಗ ಹೇಗೆ ಅನ್ನೋದನ್ನ ನೋಡೋಣ. ಸುಮ್ಮನೆ ನಿಮ್ಗೆ ತಿಳಿಯುವ ಹಾಗೆ. ಚಿಕ್ಕು ನಿನಗೆ ಒಂದು ಚಿಕ್ಕು ಅಂತ ಕೊಡ್ತೇನೆ, ನಿನ್ ಪಕ್ಕದಲ್ಲಿ ಇದ್ದವ್ರಿಗೂ ಒಂದು ಹಣ್ಣು ಕೊಡ್ತೇನೆ. ಆ ಹಣ್ಣಿನ ಮೇಲ್ಭಾಗ ಹೆಂಗೈತಪ್ಪ ಅಂತಂದ್ರ ಮಣ್ಣಿನ ರೂಪದ, ಒರಟದ, ಸ್ವಲ್ಪ ಹಣ್ಣಿನ ಹಾಲು ಗೀಲು ತುಂಬಕ್ ಹತ್ತಿ ಹೊಲಸದ. ಇವಾಗ ಎರಡು ಹಣ್ಣನ್ನು ನೋಡ್ರಿ, ಬರೀ ನಾ ಏನ್ ಹೇಳಕತ್ತೀನಿ ನೋಡ್ರಿ ಅನ್ನಕತ್ತೀನಿ. ಬರೀ ನೋಡ್ರಿ ಅಂತ ಅನ್ನಕ್ ಹತ್ತಿದಾಗ ನಿನ್ ಮಗಲ್ದಾಗ ಒಬ್ಬ ಸೈಂಟಿಸ್ಟ್ ಹುಡುಗ, ಒಳ್ಳೆ ಡಾಕ್ಟರ್ ಹುಡುಗ ಇದ್ರೆ ಏನಂತಾನಂದ್ರೆ ಇದು ಹೊಲಸಾಗಿದೆ, ಇದ್ರ ಮೇಲೆ ಇದು ಹೀಗೇನು ಕೂತಿದೆ, ಇದನ್ನ ತಿಂದ್ರೆ ಏನಾದ್ರೂ ಆಗ್ಬಹುದು, ಇದರ ರೂಪ ಚೆನ್ನಾಗಿಲ್ಲ ಅಂತ ಹೇಳಲೂಬಹುದಲ್ಲ. ಅದು ಕಣ್ಣಿಗೆ ಹಾಗದಲ್ಲ. ನಾ ಹೇಳಿದ್ ನಿಮ್ ಕಣ್ಣಿಗೆ ಕಂಡಂಗ ಆಗ್ತದಿಲ್ಲೋ? ಈಗ ಚಿಕ್ಕೋನ್ ಕೊಟ್ಟಿದ್ದೇನೆ, ಒರ್ಟ್ ಐತದು, ಮೇಗಿನ ಮೈ ಹಿಡಿದ್ ನೋಡ್ರಿ ಅದ್ರದ್ದು. ಒಂದು ಹಲಸಿನ ಹಣ್ಣು ತಿಳ್ಕೊಡ್ರಿ. ಅದ್ರ ಹಣ್ಣು ನಿಮ್ಗೆ ನೋಡಿದಾಗ ಏನ್ ಅನಿಸ್ತು ಅಂದ್ರೆ ನಿಮ್ಗೆ ಅದು ಚೆನ್ನಾಗಿಲ್ಲ, ಅದು ಹಾಗೆ ಹೀಗೆ ಅಂತ ಒಬ್ರು ಅಂದ್ರು. ಇನ್ನೊಬ್ಬ ಪಕ್ಕದಾಗ ಇದ್ದಾವ ಅಂದ ಅದು ಹಾಗೆ ಇರುತ್ತೆ, ಗಿಡದಾಗ ಐತೆ ಹಂಗೆ ಇರೋದದು. ಇನ್ನೊಬ್ಬ ಏನೇನೋ ಅಂದ. ಅಂದ್ರೆ ಒಂದೇ ಹಣ್ಣಿಗೆ ನೀವು ಎಲ್ಲರೂ ಏನೇನೋ ಮಾತಾಡದ್ರಿ. ಸರಿ ಬಿಡಿ, ಅದು ಮಾತಾಡಿದ್ ಬಿಟ್ಬಿಡಿ. ಇವಾಗ ಎಲ್ರು ತಿನ್ಲಿಕ್ಕೆ ಶುರು ಮಾಡ್ರಿ. ಇವಾಗ ಒಡೆದು ನಿಮ್ಗೆ ತಿನ್ಲಿಕ್ಕೆ ಕೊಟ್ಟಿದ್ದೇನೆ. ಈ 4 ಮಂದಿ ಹಣ್ಣು ಚೆನ್ನಾಗಿಲ್ಲ ಅಂತ ಹೇಳಿದವನು, ಚೆನ್ನಾಗಿದೆ ಅಂತ ಹೇಳಿದವನು, ಸುಂದರವಾಗಿಲ್ಲ ಸುಂದರವಾಗಿದೆ ಅಂತ 4 ಮಂದಿ ಭಿನ್ನ ಭಿನ್ನ ಹೇಳಿದ್ರಲ್ಲ. ಈಗ ತಿನ್ನುವಾಗ ಯಾರಾದ್ರೂ ಭಿನ್ನ ಹೇಳ್ತೀರಾ? ವಿಷವಾಗಿದೆ ಅಂತ ಹೇಳ್ತೀರಾ ಯಾರಾದ್ರೂ? ಇಲ್ಲ. ಯಾರು ಮತ್ ಕಿರಿಕಿರಿ ಯಾರಪ್ಪ ನೋಡ್ರಿ, ಯಾರೋ ಮಾತನಾಡ್ತೀನಿ. ನೀನು ಯಾರು ತಮ್ಮ ಓಪನ್ ಇಟ್ಟವ್ರು ನೋಡು. ಹಲೋ, ಬೆಳಿಗ್ಗೆ ಅಮ್ಮ. ಹಲೋ, ಇಲ್ಲಪ್ಪ ಓಪನ್ ಇಟ್ಟಿಲ್ಲಪ್ಪ, ಮ್ಯೂಟ್ ಮಾಡಿವ್ರಿ ಅಪ್ಪಾಜಿ. ಮತ್ತೆ ಯಾಕಮ್ಮ ಧ್ವನಿ ಕೇಳ್ತದ ನೋಡು ನಿಮ್ದು? ಇಲ್ಲಪ್ಪ, ಈಗ ನಾವು ಓಪನ್ ಮಾಡಿದ್ವಿ, ಇದನ್ನ ತೆಗ್ದಿವಿಪ್ಪ, ಮ್ಯೂಟ್ ತೆಗೆದಾಗ ಮಾತಾಡಿವಪ್ಪ. ಆಯ್ತು, ನೀನೇ ಕಾಳಮ್ಮಮ್ಮ, ನೀನು ಕಾಳಿಕಾದೇವಿ, ನಿಂದೇ ಪೂಜೆ ಇದು.
ಏನ್ ಹೇಳಕತ್ತಿದ್ದೆ ಮಸ್ತ್ರೆ? ತಿನ್ನುವಂತ ಸಂದರ್ಭದಲ್ಲಿ ಯಾವುದೇ ಭಿನ್ನತೆ ಇದೆ? ನೋಡುವ ಸಂದರ್ಭದಲ್ಲಿ ಭಿನ್ನ ಭಿನ್ನ ನಾಮಗಳು ಇದ್ದುವಲ್ಲ. ಹೌದು. ತಿನ್ನುವ ಸಂದರ್ಭದಲ್ಲಿ ಯಾರಾದ್ರೂ ವಿಷಾದ ಅಂತ ಹೇಳ್ಬೋದಾ? ಇಲ್ಲ ಪತಿ. ಕುರುಡನ ಕೈ ಕೊಟ್ರೆ ವಿಷಾದ ಅಂತ ಹೇಳ್ಬೋದಾ? ಇಲ್ಲ ಪತಿ. ಮೂಕನ ಕೈ ಕೊಟ್ರೆ ವಿಷಾದ ಅಂತ ಹೇಳ್ಬೋದಾ? ಇಲ್ಲ ಪತಿ. ಒಬ್ಬ ಮುದುಕನ ಕೈ ಕೊಟ್ರೆ ವಿಷಾದ ಅಂತ ಹೇಳ್ಬೋದಾ? ಇಲ್ಲ ಪತಿ. ಒಬ್ಬ ಹುಚ್ಚನ ಕೈ ಕೊಟ್ರೆ ಹೇಳ್ಬೋದಾ? ಇಲ್ಲ ಪತಿ. ಇಲ್ಲ. ಯಾಕೆ? ಯಾವಾಗ ಅದನ್ನ ರುಚಿಯನ್ನ ನೀವು ಅನುಭವಿಸಿದ್ರೋ ಅವಾಗ ನಿಮ್ಮ ಬಾಯಿಂದ ಬರುವುದು ಬರೀ ಸತ್ಯ ಮಾತ್ರ. ಈಗ ಯಾಕೆ ಅನುಭವಿಸಿದ್ರಿ ನೀವು ಅದನ್ನು? ಅನುಭವಿಸದೆ ಮೇಲೆ ಮೇಲಿರುವ ನಾಮರೂಪಗಳನ್ನ ನೀವು ನೋಡಿದಾಗ ಆ ನಾಮರೂಪಗಳಲ್ಲಿ ವ್ಯತ್ಯಾಸ ಬಂತು. ಅರ್ಥ ಆಗುತ್ತಾ? ಇನ್ನೂ ಒಂದು ದೃಷ್ಟಾಂತ ನೋಡೋಣ. ಇವಾಗ ಪತ್ತಾರ ಅಂಗಡಿಗೆ ಹೋಗ್ತೇವೆ. ಆ ಪತ್ತಾರ ಅಂಗಡಿನಲ್ಲಿ ಹೋಗಿ ಒಂದಿಷ್ಟು ಏನೋ ಹಳೆ ಮನ್ಯಾಗ ಅತ್ತಿ ಅಮ್ಮನ್ ಬಂಗಾರ ಇದ್ದು, ಒಂದಿಷ್ಟು ಏನೋ ತಾಳಿ ಸರಗಳು, ಒಂದ್ ಏನೇನ ಅಂತಲ್ಲ ಅಂತವೆಲ್ಲ ಇದ್ದುವಪ್ಪ. ಈಗ ಮೊಮ್ಮಗಳಿಗೆ ಮಾಡಿಸ್ಬೇಕಾಗ್ಯದ. ಮೊಮ್ಮಗಳು ಅಮ್ಮನ್ ಬಂಗಾರ ಹಾಕೊಳ್ಳುದಿಲ್ಲ, ಹಳಿಯೋದಾವ್ ಮಾಡೆಲ್ ಅವೆಲ್ಲ. ಈಗ ಹೊಸ ಮಾಡೆಲ್ ಮಾಡಿಸ್ಬೇಕು ನಾವು. ಅವನ್ನೆಲ್ಲ ಮುಟ್ಟು ಮಾಡಿಸಿದೀವಿ. ಇವಾಗ ಏನೇನೋ ಶಬ್ದಗಳಿಂದ ಮೊಮ್ಮಗಳಿಗೆ ಅದು. ಮುಂದ ಮೊಮ್ಮಗಳ ಹಾಡಲು ಅಕ್ಕಿ ಮಗಳಿಗೆ ಮಾಡಿಸ್ಬೇಕಾತು. ಅವ್ರು ಮತ್ತೆ ಮುರಿದು ಮಾಡಿಸಿದೀವಿ, ಮತ್ತೆ ಏನೇನೋ ಅದು. ಈಗ ಏನೇನೋ ಆದಂತಹ ವಸ್ತುಗಳು ಬರೀ ನಾಮರೂಪಗಳು. ಆದ್ರೆ ಎಲ್ಲ ವಸ್ತುವಿನಲ್ಲಿ ಇದ್ದಂತ ಬಂಗಾರ ಮಾತ್ರ ಏನಾರ ಆಗ್ಯದ? ಇಲ್ಲ. ಅಮ್ಮನ್ ಕೊಳ್ಳಾಗಿದ್ದಾಗೂ 5 ತೊಲಿ, ಮೊಮ್ಮಗಳ ಕೊಳ್ಳಾಗ ಬಂದಾಗನು 5 ತೊಲಿ, ಅಕ್ಕಿ ಮಗಳ ಕೈಯಾಗಿ ಬಂದಾಗನು 5 ತೊಲಿ. ಅದಕ್ಕೆ ಏನಾದ್ರೂ ಹಣವನ್ನ ನೀವು ಕೊಡ್ತಿದ್ರೆ ಆ ಬಂಗಾರದ ಸಾಮಾನದ ಮೇಲೆ ಅಲ್ಲದು. ಬಳೆ, ಬಿಲ್ವರು, ಅವು ಇವು ಅಂತೀರ, ಅದಕ್ಕೆ ರೊಕ್ಕ ಕೊಡ್ತೀರಾ? ಬಂಗಾರಕ್ಕೆ ಕೊಡ್ತದ್ದು. ರೊಕ್ಕ ಕೊಡೋದು ಬಂಗಾರಕ್ಕೆ. ಅಂದ್ರೆ ನಾಮರೂಪಗಳಲ್ಲಿ ಭಿನ್ನ ಭಿನ್ನ ಹೆಸರುಗಳಿಂದ ಆ ಬಂಗಾರವು ಕರೆಯಿಸಿಕೊಂಡ್ರು ಕೂಡ ಅದರ ಅಂತಸತ್ವವಾದ ಬಂಗಾರಕ್ಕೆ ಮಾತ್ರ ಹೇಗೆ ಬೆಲೆಯೋ ಹಾಗೆ ನಿಮ್ಮ ದೇಹಾದಿಗಳು ಹೇಗದವ? ನಾಮರೂಪಗಳಿಂದ. ಹೆಣ್ಣಾದದ್ದು ನಾಮರೂಪ, ಗಂಡಾದದ್ದು ನಾಮರೂಪ. ಬಾಲಕ, ಯುವಕ, ಗೃಹಸ್ಥ, ಸನ್ಯಾಸ, ವನಪ್ರಸ್ಥ, ಇವೇನಿವು ದೇಹಕ್ಕೆ ಬಂದ ನಾಮರೂಪಗಳು. ಆ ಎಲ್ಲ ನಾಮರೂಪಗಳಲ್ಲಿ ಅನುಸೂತವಾಗಿ ಬಂದಿರುವ ನಾನು ಅನ್ನೋದು ಮಾತ್ರ ಏಕವಾಗಿದೆ. ಈ ಸಲ ಬಹಳ ಸಲ ದೃಷ್ಟಾಂತ ಬಳಸಿದ್ದೇವೆ ಇದನ್ನು. ಹೌದಿಲ್ಲ? ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ದೇಹಿನೋ ಅಂದ್ರೆ ಆತ್ಮನಿಗೆ, ದೇಹ ಪ್ರಥಮ ವಿಭಕ್ತಿ ಏಕವಚನ. ನೋಡಿ ಸ್ವಲ್ಪ ವ್ಯಾಕರಣ ನೋಡ್ಕೊಡ್ರಿ. ದೇಹ ಅಂದ್ರೆ ಇದು ದೇಹ, ಇದು ಈ ಪ್ರಥಮ ವಿಭಕ್ತಿ ಬರುವಂತ ಏಕವಚನ. ದೇಹ ಬಹುವಚನ. ನೋಡಿ ಎಷ್ಟು ಚಂದಿದೆ ನೋಡಿ. ಈ ಕನ್ನಡದಲ್ಲಿ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ದೇಹಗಳು ಅಂತ ಬರಿಬೇಕು ಇದಕ್ಕೆ. ಈಗ ಸಂಸ್ಕೃತದಲ್ಲಿ ದೇಹ ಇರೋದನ್ನ ದೇಹ ಮಾಡಿಬಿಟ್ರೆ ಬಹುವಚನ. ದೇಹಾದಿಗಳು ಅನ್ನೋದಿಲ್ಲ, ದೇಹ. ಹೌದಿಲ್ಲ? ಈ ದೇಹ ಆಗಲಿ, ಈ ಸರ್ವ ದೇಹಗಳಾಗಲಿ, ಅವುಗಳಲ್ಲಿ ಇರುವಂತಹ ಚೈತನ್ಯವಾದಂತಹ ಆ ಕೇವಲ ಸದ್ವಸ್ತು ಏನದಲ್ಲ ಅದು ದೇಹಿ. ಅದರ ಹೆಸರು ಏನದರದು? ದೇಹಿ. ದೇಹಿ ಅಂದ್ರೆ ಒಂದು ಪಾತ್ರವನ್ನು ಮಾಡಿದಂಥವನು ಆ ಪಾತ್ರದ ಹೆಸರನ್ನ ಹೇಗೆ ಅವನು ಇಟ್ಕೊಂತಾನೋ
ಹಾಗೆ ದೇಹವನ್ನು ಒಪ್ಪಿಕೊಂಡವನು ಅಥವಾ ದೇಹದಲ್ಲಿ ವಾಸಿಸುವಂತ ಪ್ರತ್ಯೇಗಾತ್ಮನಿಗೆ ಏನಂತ ಕರೀತಾರ? ದೇಹಿ. ಹೌದಿಲ್ಲ? ಅದಕ್ಕೆ ಅವ್ರು ಏನಂತಾರಪ್ಪ ಅಂತಂದ್ರೆ, ಆ ಒಂದೇ ನುಡಿಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಏನು ಅದರಲ್ಲಿ ವಿಶೇಷ ಏನೂ ಇಲ್ಲ. ಇಂದು ಒದಗಿದ ದೇಹ, ಈ ಸದ್ಯಕ್ಕೆ ಏನಂತಲ್ಲ ಈ ದೇಹ, ಇದು ಒಂದು ದೇಹ ಬಂದಿದೆ. ಇದೇನೋ 60, 70, 80 ವರ್ಷ ಈ ಭೂಮಿ ಮೇಲೆ ಪ್ರಾರಬ್ಧ ಅನುಸಾರವಾಗಿ ಬದುಕ್ತದಿದು. ಇದರ ಬದುಕಿನೊಂದಿಗೆ ನನ್ನ ಇರುವ ಆತ್ಮಚೇತನ ದೇಹಿಯೂ ಕೂಡ ಹೆಣ್ಣಿನ ದೇಹದಲ್ಲಿ ಕೂಡಿ ಹೆಣ್ಣಿನಂತೆ, ಗಂಡಿನ ದೇಹದಲ್ಲಿ ಕೂಡಿ ಗಂಡಿನಂತೆ. ಅದಕ್ಕೆ ತಕ್ಕ ಹಾಗೆ ಪಾತ್ರ, ಅದಕ್ಕೆ ತಕ್ಕ ಹಾಗೆ ಪ್ರಾರಬ್ಧ, ಅದರ ತಕ್ಕ ಹಾಗೆ ಸುಖ ದುಃಖಗಳು, ಅದೆಲ್ಲವನ್ನು ನಾಟಕದ ನಟನ ಆ ರಂಗಮಂದಿರದಲ್ಲಿ ತೋರಿಸಿದಂಗ ತೋರಿಸ್ತತಿದನ, ತೋರಿಸ್ತತಿಲ್ಲ. ಮುಂದೊಂದು ದಿನ ದೇಹ ಪ್ರಾರಬ್ಧ ವಶದಿಂದ ಭೋಗವು ನಾಶವಾಗಿ ಈ ದೇಹವನ್ನು ಇಲ್ಲಿ ಒಗೆದು ಈ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹ ಇದನ್ನ ದಾಟಿ ಹೊರಗೆ ಹೋತಂದ್ರೆ, ಆ ಹೊರಗೆ ಹೋದ ನಂತರ ಅದು ಮಾಡುವ ಮೊದಲ ಕೆಲಸ ಏನು ಅಂತಂದ್ರೆ, ಈಗ ಒಬ್ಬ ಕೂಲಿಕಾರ ಇರ್ತಾನೆ. ಕೂಲಿಕಾರ ಅವನ ಕೆಲಸಕ್ಕೆ ಹೋಗಿರ್ತಾನೆ ಎಲ್ಲೋ ಒಂದು ಕಡೆ, ಇಲ್ಲಿ ಮಳೆ ಆಗಲಾರ್ದಕ್ಕೆ ಬೇರೆ ಕಡೆ ಹೋಗಿರ್ತಾನೆ. ಅಲ್ಲಿ ಎಲ್ಲೋ ರಾತ್ರಿ ಕಡೆ ಹೋಗಿ, ನಮ್ಮ ಕಡೆ ಮಂದೆಲ್ಲ ನಾವು ಇತ್ತ ಬಾಂಬೆ ಕಡೆ ಮಹಾರಾಷ್ಟ್ರ ಕಡೆ ಹೋಗ್ತೀವಿ ನಾವು ಎಲ್ಲಾರಪ್ಪ, ಇಲ್ಲಿ ಇಲ್ಲಪ್ಪ ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಹೋಗ್ತೇವೆ. ಅಲ್ಲಿ ಹೋಗಿ ನಾವು ಆರಾಮ್ ಮಲ್ಕೊಂತಾನಂತಮ್ಮ, ಇನ್ನೇನ್ ಬಾಂಬೆಗೆ ಬಂದ್ಬಿಟ್ಟೆ, ಇನ್ನೇನ್ ಕಿರಿಕಿರಿ ಇಲ್ಲ ಹೋಗಪ್ಪ ಅಂತೇಳಿ ಮಲ್ಕೊಂತಾನ. ನಾವು ಏನ್ ಮಾಡ್ತಾನ? ಅಲ್ಲಿ ಹೋಗಿ ಕೆಲ್ಸ ಹುಡುಕಾಕ್ ಶುರು ಮಾಡ್ತಾನ. ಕೆಲ್ಸ ಸಿಕ್ಕ ನಂತರ ಹೋಗಲ್ಲ ದುಡಿಯೋದು, ಕೆಲಸ ಹುಡುಕಾಕ್ ಶುರು ಮಾಡ್ತಾನೆ. ಹೆಂಗ ಇಲ್ಲಿಂದ ಅಲ್ಲಿ ಹೋದ್ರೂ ಕೂಡ ಅವ ಏನ್ ಗುಂಡಿಟ್ಕೊಂಡು ಹೋಗ್ಯಾನ, ಕೆಲ್ಸ ಹುಡುಕಬೇಕಂತ ಹೋಗ್ಯಾನ. ಇವತ್ತು ನೌಕರಿ ಹುಡುಕಾಕ್ ಹೋದಂತ ಒಬ್ಬ ಹುಡುಗ ಬೆಂಗಳೂರು ಹೋಗ್ಯಾನಂತ ಇಟ್ಕೊಳ್ರಿ, ಏನೋ ಒಂದ್ ಸರ್ಟಿಫಿಕೇಟ್ ಕೈ ಹಿಡ್ಕೊಂಡು. ಅವನ್ ಹಗಲು ರಾತ್ರಿ ಚಿಂತೆ ಏನಿಗೆ ಒಂದು ನೌಕರಿ ಹುಡುಕದ ಚಿಂತೆ, ಹೌದಿಲ್ಲ? ಹೇಗೋ ಹಾಗೆ ಈ ದೇಹ ಪಾತಾನಂತರ ಈ ದೇಹವನ್ನು ದಾಟಿ ಹೋದಂತ ಸೂಕ್ಷ್ಮ ದೇಹ ಅದಕ್ಕೆ ಏನು ಚಿಂತೆಪ್ಪ ಅಂತಂದ್ರೆ, ತನ್ನ ಸ್ವಭಾವಕ್ಕೆ ಸಿಗುವ ಹಾಗೆ ದೇಹವನ್ನ ಮತ್ತೆ ಮರಳಿ ಹುಟ್ಟಿ ಬರುವುದೇ ಅದರ ಚಿಂತೆ. ಅರ್ಥ ಆಗತ್ತಿತ್ತಮ್ಮ? ದೃಷ್ಟಾಂತ ಗೊತ್ತಾಗತ್ತಿಲ್ಲೋ? ಈ ದೇಹ ಪಾತಾನಂತರ ರಾಗದಿಂ ಬೇರೆನ್ನೋ ಭವ ಬೀಜ ಮುಂಟೆ ಎಂ ವಾಪಿ ಸ್ಮರಣ ಮುಕ್ತ ತ್ಯಜತ್ಯಂತೆ ಕಲೇವರಂ ಅಂದ್ರೆ ಈ ಸತ್ತ ದೇಹ, ಈ ದೇಹವನ್ನು ಬಿಟ್ಟು ಹೋಗುವಾಗ ಯಾವ ಭಾವನೆಯನ್ನು ಇಟ್ಕೊಂಡು ನಿನ್ನ ಪ್ರಾಣವನ್ನು ಬಿಡ್ತೀಯಲ್ಲ, ಆ ಭಾವನೆಗೆ ತಕ್ಕ ಆದಂತ ಮುಂದೊಂದುವ ದೇಹವನ್ನ ಹುಡುಕುವುದೇ ನಿನ್ನ ಕೆಲಸ. ಮತ್ತೆ ಒಂದು ದೇಹ ಅದಕ್ಕೆ ಸಿಕ್ಕು, ಮತ್ತೆ ಪ್ರಾರಬ್ಧಾನುಸಾರವಾಗಿ ಮತ್ತೆ ಮರಳಿ ಹುಟ್ಟಿ ಬಂದು ಆ ದೇಹದಲ್ಲಿ ಆ ದೇಹದ ಆಯುಷ್ಯ ಎಷ್ಟೋ ಅಷ್ಟೊತ್ತೇ ಪ್ರಾರಬ್ಧ ತೀರುವವರೆಗೆ ಮತ್ತೆ ಅಲ್ಲಿ ದುಡಿಯಾಕತ್ತಿರೋದು. ಹೌದಿಲ್ಲ? ಇನ್ನೊಂದು ಸಣ್ಣ ದೃಷ್ಟಾಂತ ಕೊಡ್ತೀನಪ್ಪ. ನೀವೊಂದು ಕಾರ್ ಬಳಸಾಕತ್ತಿದ್ರಿ, ಆ ಕಾರ್ ಹಳೇದಾತು. ಆ ಕಾರ್ ಹಳೇದಾಗಿ ನಿಮಗೆ ಬೇಡ ಅದನ್ನ ನೀವು ಕೊಟ್ರಪ್ಪ, ಆ ಕಾರ್ ಇನ್ನೊಬ್ರು ತಗೊಂಡು ಹೋಗ್ಯಾರ. ಅವ್ರೇನಾದ್ರು ಇಟ್ಟು ಪೂಜೆ ಮಾಡ್ತಾರೇನು? ಅವರು ಹತ್ತೋದೆ, ದುಡಿಯೋದೆ, ಕೊನೆಗೊಂದ್ ದಿವಸ ನಾಶ ಆಗಿ ಪೂರ ಸ್ಕ್ರಾಪ್ ಹಾಕಿ ಕರಗಿ ಸಾಕೋ ಮಟ್ಟ ಅದ್ರ ಕೆಲಸ ಏನೋ ದುಡಿಯೋದೆ ಅದ್ರ ಕೆಲಸ. ಯಾವ ದೇಹವು ಎಲ್ಲೇ ಇದ್ರೂ ಆ ದೇಹದಲ್ಲಿರುವ ಜೀವಾತ್ಮನ ತತ್ವ ನಾನು ಇದ್ದೇನೆ ಎಂಬಂತ ಸತ್ರೂಪ ಮಾತ್ರ. ದೇಹಗಳ ಬದಲಾದ್ರೂ ಕೂಡ ಅದರೊಳಗೆ ನಾನು ಇದ್ದೇನೆ ಎಂಬಂತ ಸತ್ಪದ ಅದು ಬದಲಾಗಲಿಲ್ಲ. ಆ ಸತ್ಪದ ಏನಾಗ್ತದೋ ಯಾವತ್ತೂ ಆ ದೇಹದೊಂದಿಗೇನೆ. ಬಾಲಕನಿದ್ದಾಗ ಇರುವಂತ ಸತ್ತು ಬೇರೆ, ಯೌವನ ಇದ್ದಾಗ ಬರುವಂತ ಸತ್ತು ಬೇರೆ ಐತೇನು? ಇಲ್ಲ. ಮುಪ್ಪಿನಲ್ಲಿ ನಾನು ಸತ್ತು ಹೋದೆ ಅನ್ನುವಾಗಿನ ಸತ್ತು ಬೇರೆ ಐತೇನು? ಇಲ್ಲ. ಆ ನಿನ್ನೊಳಿಹುದು ಸತ್ ಪದದ ಅನುಭವ. ಅದನ್ನ ನೋಡು, ಅದನ್ನ ನೋಡು. ಅದು ದೇಹದೊಂದಿಗೆ ದೇಹ ಆಗಿಲ್ಲ, ಅದು ರೋಗದೊಂದಿಗೆ ನರಳಿಲ್ಲ, ಅದು ಮದುವೆ ಆದಾಗ ಸುಖಿಸಿಲ್ಲ. ಯಾಕೆ? ಅದು ದೇಹ ಅಂತರ್ಗತದ ಕೇವಲ ಚೈತನ್ಯದ.
ಆ ಚೈತನ್ಯ ರೂಪವಾಗಿರುದಂತ ದೇಹ ನಿನ್ನೆ ಅನೇಕ ದೃಷ್ಟಾಂತ ಕೊಟ್ಟಿದ್ದೀವಿ. KPTCL ಒಳಗಿನ ವಿದ್ಯುತ್ತು ನನ್ನ ಮನೆ, ನಿಮ್ಮ ಮನೆ, ಮಡಿ ಮನೆ, ಮನೆ ಬ್ರಾಹ್ಮಣದ ಮನೆ, ಕೇರಿ ಮನೆ, ಎಲ್ಲ ಮನೆಯಲ್ಲಿ ಆದ್ರೂ ಕೂಡ ಆ ವಿದ್ಯುತ್ತಿಗೆ ಏನಾದ್ರೂ ಅದ್ರ ಚೈತನ್ಯಕ್ಕೆ ಏನಾದ್ರೂ ಹತ್ತೈತೆ ಮೈಲಿಗೆ ಮಡಿಗಳು ಇಲ್ಲ. ಹಾಗೆ ದೇಹಾದಿಗಳ ಬದಲಾದ್ರೂ ಕೂಡ ಆ ದೇಹದಲ್ಲಿರುವಂತ ಕೇವಲ ಚೈತನ್ಯ ಮಾತ್ರ ಯಾವುದಕ್ಕೂ ಯಾವಾಗಲೂ. ಶ್ರೀಮದ್ ಭಾಗವತದಲ್ಲಿ ಬಹಳ ಸುಂದರ ದೃಷ್ಟಾಂತ ಇದಕ್ಕೆ, ಬಹಳ ಸುಂದರ ದೃಷ್ಟಾಂತ. ನನಗೆ ಬಹಳ ಖುಷಿ ಅದನ್ನ ಹೇಳಾಕ. ಸುಮ್ಮನೆ ಒಂದ್ ಸಣ್ಣ ಕತೆ, ಬಹಳತ್ ಹೇಳಲ್ಲ, ಜ್ಞಾನ ಪ್ರತಿಪಾದನೆ ಮುಂದೆ ಹೇಳ್ಬೇಕಾಗಿದೆ. ಕೃಷ್ಣಾವತಾರದಲ್ಲಿ ಕೊನೆ ಗಳಿಗೆಗಳು ಎಲ್ಲಿ ಬಂದ್ಬಿಟ್ಟು ಒಮ್ಮೆ ಕೃಷ್ಣಾವತಾರದಲ್ಲಿ ಕೊನೆ ಗಳಿಗೆಯಲ್ಲಿ ಕೃಷ್ಣ ಭಗವಂತ ದೇಹ ಪಾತಾಗಿ ಹೋಗುವಂತ ಸಂಭವ. ಒಂದು ಗಿಡದ ಮರದ ಬುಡದಲ್ಲಿ ಮಲ್ಕೊಂಡಿದ್ದ. ಎದುರಿಗೆ ಎಲ್ಲ ಅಣ್ಣ ತಮ್ಮಂದಿರು, ಮಕ್ಕಳು, ಅಣ್ಣನು ಬಲರಾಮನು ಸಹಿತವಾಗಿ ಹೊಡೆದಾಡಿ ದೇಹವನ್ನು ಬಿಟ್ಟು ಹೆಣವಾಗಿ ನೀರು ಸೋರಿದಂತೆ ರಕ್ತ ಸೋರಿ ಆ ನದಿಯನ್ನು ಕೂಡಿ ಹರಿಯಾಕತ್ತಿತ್ತು. ಅಂತ ಸಮಯದಲ್ಲಿ ಪ್ರಾಣ ಬಿಡುವ ಸಮಯ. ಜೀವನದಲ್ಲಿ ನಾನು ಏನೇನ್ ಮಾಡಿದೆ ಅಂತ ನೆನಪು ಮಾಡ್ಕೊಂಡ. ಏನ್ ಮಾಡ್ಕೊಳಕತ್ತೇನ ಜೀವನದಲ್ಲಿ ಏನೇನ್ ಮಾಡಿದ್ನ ಅಂತ ನೆನಪು ಮಾಡ್ಕೊಳಕ. ಇದನ್ನ ಕಥೆ ಅಂತ ತಿಳ್ಕೋಬೇಡ್ರಿ, ನೀವೆಲ್ಲರೂ ನೆನಪು ಮಾಡ್ಕೊಂತೀರಿ ಮುಂದೊಂದು ದಿವಸ. ನಿಮ್ಮ ನೆನಪಿನ ಆಳದಲ್ಲಿ ಒಳ್ಳೆಯ ಭಾವನೆಗಳು ನಿಮಗೆ ಬಂದ್ರೆ ಒಳ್ಳೆಯ ರೂಪದಿಂದ ನಿಮ್ಮ ದೇಹ ಪಾಠ ಆಗ್ತದೆ. ಯಾರ ಜೀವನದಲ್ಲಿ ಒಳ್ಳೆಯ ಕರ್ಮಗಳ ಘಟನೆ ಆಗಲಾರದೆ ಅಕಸ್ಮಾತ್ ಆಗಿ ಹೀನ ಜೀವನವನ್ನು ಮಾಡಿದ್ರೋ ಅವರಿಗೆ ಬಹಳಷ್ಟು ಯಾತನೆಯ ರೂಪದ ದುಃಖ ನಿಮ್ಗಾಗ್ತದೆ. ಸುಮ್ಮನೆ ನಿಮ್ಗೆ ಒಂದ್ ಸಣ್ಣ ದೃಷ್ಟಾಂತ ಕೊಡ್ತೇನೆ, ನಿಮಗೆ ನೋವು ಆಗಲಿ ಅಂತ ಹೇಳಿ. ನಿಮ್ಗೆ ಸುಖ ಆಗಲಿ ಅಂತ ಕೊಡುದಿಲ್ಲ, ನಿಮಗೆ ನೋವು ಆಗಲಿ ಅಂತ ಕೊಡ್ತೇನೆ. ಈಗ ಸುಮ್ಮನೆ ನಾನು ಕಳ್ತನ ಮಾಡ್ತಿದ್ದೆ ಅಂತ ತಿಳ್ಕೊಡ್ರಿ. ಕಳ್ತನ ಮಾಡಿ ನಾನು ಒಂದಿಷ್ಟು 10 ತೊಲೆ ಬಂಗಾರ ಗಳಿಸಿದ್ದೆ. 10 ತೊಲೆ ಬಂಗಾರ ನನ್ನ ಹೆಂಡತಿ ಮಾಡಿಸ್ಕೊಟ್ಟಿದ್ದೆ. 10 ತೊಲೆ ಬಳೆ ಇಟ್ಕೊಂಡಂತ ನನ್ನ ಹೆಂಡತಿ ಮುಂದೆ ಕೂತಿದ್ಲು. ಒಂದ್ ಸ್ವಲ್ಪ ಕಾಲೇನೋ ಬಹಳ ಕೀವಾಗಿ ಸೊರಾಕತ್ತಿತ್ತು. ಒಂದ್ ಸ್ವಲ್ಪ ಕಾಲ್ ಏನಾದ್ರೂ ಕೆಲಸ ಮಾಡು ಅಂತಂದ್ರೆ ನನಗೂ ಮಾಡಿ ಸಾಕಾಗ್ಯದ. ಏನ್ ಶಕದ ಹೊದಿಯೋ ಅಂತೀನಿ ನಾನು. ಅಂತೂ ಒಂದು ವೇಳೆ ಆಕೆ ಬಾಯಿಂದ ನಿಮಗೆ ಕೇಳಿ ಬಂತಂತ ಇಟ್ಕೊಳ್ರಿ. ಈ ಹೇಳಿ ನಿಮಗೆ ಹೆಂಗ ಅನಿಸ್ತದೆ? ಯಾವಳ ಸಲುವಾಗಿ, ಯಾವಳ ಸಂತೋಷಕ್ಕಾಗಿ ಕಳ್ಳತನದ ಪಾಪಾದಿಗಳನ್ನು ಮಾಡಿ, ಯಾವ ಮಕ್ಕಳ ಸಲುವಾಗಿ ಯಾವುದೋ ಒಂದು ವಿಚಿತ್ರ ಭಾವನೆಯಲ್ಲಿ ಕೂಡ್ಕೊಂಡು ಮಾಡಬಾರದ ಪಾಪ ಕರ್ಮವನ್ನೇ ಮಾಡಿರುವೆ, ಆಡಬಾರದ ದುರ್ನುಡಿಯನೇ ಆಡಿರುವೆ. ಮಾಡಿಲ್ಲ? ಇದನ್ನೆಲ್ಲ ಮಾಡಿ ಶೇಖರಿಸಿ ಕೊನೆಗೊಂದು ದಿನ ಅವರನ್ನು ನಿರಾಕರಿಸಿ ಮುಪ್ಪಿನಲ್ಲಿ ಆಕ್ರಂದನವನ್ನು ಮಾಡಿ ನೀನೊಬ್ಬ ಒಂಟಿಯಾಗಿ ಒಂದು ರೂಮಿನಾಗ ಬಿಟ್ಟು ಹೋದ್ರು ಅಂದ್ರೆ ಏನ್ ಅನಿಸ್ತದ ನಿನಗ? ಬಹಳ ನೋವು ಅನ್ಸುತ್ತೆ. ನಮ್ಮ ಜೀವನದಲ್ಲೇ ನಡೆದ ಘಟನೆ, ಊರ ಹೆಸರು ಹೇಳಲ್ಲ. ಒಂದು ಊರಿಗೆ ನಾನು ಕನ್ನಡ ನೋಡಕ್ ಹೋಗಿದ್ದೆ. ನನ್ನ ಸಲುವಾಗಿನೇ ಯಾರೋ ಒಬ್ರು ಹಿರಿಯರು ನಮ್ಮ ಅಪ್ಪರಿಗೆ ಹೇಳಿ ಬಹಳ ದೊಡ್ಡ ಆಸ್ತಿ ಅದ, ನಿಮಗ ಆಗ್ತದ, ಕಳಿಸ್ಕೊಟ್ರಿ ಅಂತ ಹೇಳಿದ್ರು. ನಮ್ಮ ಅಪ್ಪರು ಕಳಿಸ್ಕೊಟ್ರು. ಅಲ್ಲಿ ಹೋದೆ. ನಮ್ಮ ಮನೆಯಲ್ಲಿ ಒಂದೇ ಹುಡುಗಿ, ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಅದು ಬಹಳ ಘೋರ ರೂಪದ ತಾಳಿತ್ತು. ಆ ಕಾಲದಲ್ಲಿ ಬಹಳ ಬಡತನ ಇತ್ತು ರುದ್ರನ. ಅಷ್ಟು ಅನುಕೂಲಕರ ಕಾಲ ಅಲ್ಲ. ಆ ಮುದುಕಿಯನ್ನ ಒಂದು ಸಣ್ಣ ರೂಮಿನೊಳಗ ವಾಸನೆ ಹೊರಗೆ ಹೋಗ್ತಾ ಬರ್ತದೆ ಅಂತ ಹೇಳಿ ಒಂದು ರೂಮ್ನೊಳಗೆ ಹಾಕಿ ಕದ ಹಾಕಿದ್ರು. ಒಳಗ ಕ್ಯಾನ್ಸರ್ ತಾಯಿಯನ್ನು ಒಳಗೆ ಕದ ಹಾಕಿ ಆ ಹುಡುಗಿಗೆ ಒತ್ತಾಯ ಮಾಡಿ ಒಂದು ಸಿಗಿ ಹುಡಿಸಿ ನನ್ ಮುಂದೆ ನೋಡಾಕ್ ಕುಡಿಸಿ. ಒಳಗ ನರಳುವ ಧ್ವನಿ ಕೇಳ್ತಿತ್ತು ನನಗ. ನನ್ನ ಎದುರುಗಡೆ ಆ ಹುಡುಗಿ ಕೂತಿತ್ತು. ನನಗೆ ಇಷ್ಟು ನೋವು ಆತು ರುದ್ರನ. ನನ್ನ ಜೀವನದಲ್ಲಿ ಮರಿಲಾರದಂತ ಘಟನೆ.
ಯಾವುದು ಸತ್ಯ? ಏನ್ ಭಯ ಮರಣದ ಯಾತನೆಯ ಸತ್ಯವು? ಏನ ಹುಡುಗಿ ಮದುವೆ ಮಾಡಿಕೊಳ್ಳೋ ಸಲುವಾಗಿ ಒಂದು ಸೀರೆ ಉಟ್ಕೊಂಡು ಕೂತದಲ್ಲ ಅದು ಸತ್ಯವೋ? ನಾನೀಗ ಮಾಡ್ಕೊಳ್ಬೇಕಾದ ಮದುವೆಯೋ ಏನ ತಾಯಿಯ ಸೇವೆಯೋ? ಒಬ್ಬ ಯುವಕನಾಗಿ ನಾನು ತೆಗೆದುಕೊಳ್ಳೋ ನಿರ್ಣಯ ಬೇಕಲ್ಲ. ಎಲ್ಲರೂ ಬಂದು ಏನ್ ಹೇಳ್ತಾರೆ ನಮ್ಮ ಮನ್ಯಾಗ ಅಂದ್ರ, ಆ ಹುಡುಗಿ 30 ಎಕರೆ ಹೊಲ ಅದ ಮಾಡ್ಕೊಡ್ರಿ, 30 ಎಕರೆ. ಆ ಹುಡುಗಿ ತಾಯಿಗೆ ಕ್ಯಾನ್ಸರ್ ಆಗ್ಯದ, ಇಷ್ಟು ಸರ್ವಿಸ್ ಕೊಡ್ರಿ ಅಂತ ಒಬ್ರು ಮಾತಾಡ್ಲಿಲ್ಲಪ್ಪ. ಏನ್ ಸಂಸಾರ ಇದು ರುದ್ರಣ್ಣ? ಏನ್ ಬ್ರಹ್ಮಸೂತ್ರ ಹೇಳ್ಯಾರ ಏನ್ ಮಾಡೋರು? ಉಪನಿಷತ್ತು ಕಂಠ ಮಾಡ್ಯಾರ ಏನ್ ಮಾಡೋರು? ಇವೆಲ್ಲ ನಾನು ಬಾಲಕನಿದ್ದಾಗ ನನ್ನ ಎದುರುಗಡೆ ನಡೆದ ಘಟನೆಗಳಿವು. ಇವು ನನ್ನ ದೊಡ್ಡ ಪಾಠವನ್ನು ಕಲಿಸಿದ್ವು. ಈ ಸಂಸಾರದ ನಿಜವಾದ ರೂಪ ಏನು ಅಂದ್ರೆ ತನ್ನ ಸ್ವಾರ್ಥವೇ ಇದರ ಬಣ್ಣ. ನನಗೆ ಯಾಕಷ್ಟು ಹೇಸಿಗೆ ಬಂತು ಅಂದ್ರೆ, ಏನಪ್ಪ ಇದು ಜೀವನ? ಎಲ್ಲರೂ ರೀ ಬುದ್ಧಿವಂತರು ಇವರು ಮಾತನಾಡೋರು. ಒಬ್ಬ ಬುದ್ಧಿವಂತನ ಬಾಯೊಳಗೂ ಕೂಡ ನೋಡ್ರಿಪಾ, ನೀವು ಒಂದ್ ಮಾಡ್ಕೊಳ್ರಿ ಹುಡುಗಿನ, ಜಮೀನು ನೀವು ತಗೊಳ್ರಿ, ಆದ್ರ ತಾಯಿ ಒಂದ್ ಸ್ವಲ್ಪ ಏನಾರ ಮಾಡ್ರಿ ಅಂತ ಒಬ್ಬರು ಬಾಯಾಗಿಲ್ಲ. ಇನ್ನೇನ್ ಬಹಳ ತಿಂಗಳು 2 ತಿಂಗಳ ಸಾಯ್ತಾಳ್ರಿ, ಅದಷ್ಟು ನಿಮಗಾಗತ್ತೆ. ಇದಕ್ ಮನುಷ್ಯ ಅನ್ಬೇಕಾ ರುದ್ರನ? ಇದು ನನ್ ಮಂದಿದ ಹೇಳಲ್ಲ, ನಾನು ಇದು ಮಹಾಭಾರತದಲ್ಲಿ ಹೇಳಲ್ಲ, ನಂದು ಹೇಳ್ತೇನೆ. ನೋಡಿ, ಕೃಷ್ಣ ನೆನಪು ಮಾಡ್ಕೊತಿದ್ದ. ಕೃಷ್ಣ ನೆನಪು ಮಾಡ್ಕೊಂಡಾಗ ಏನ್ ಅನಿಸ್ತು ಅಂದ್ರೆ, ಹುಟ್ಟಿದ್ದು ಜೈಲಿನಲ್ಲಿ, ಹಿಡಿದವಳು ದೇವತಿ, ಜೋಪಾನ್ ಮಾಡಿದವಳು ಯಶೋಧೆ. ಯಶೋಧೆಯನ್ನ 14-15 ವರ್ಷದಾಗಿದ್ದಾಗ ಬಿಟ್ಟು ಬಂದೀನಿ. ಇವತ್ತು ದೇಹ ಬಿಡುವ ಸಮಯ ಬಂದ್ರು ಕೂಡ ಆ ತಾಯಿಯನ್ನ ಮರಳಿ ಹೋಗಿ ನಾನು ನೋಡ್ಲಿಲ್ಲ. ಒಂದು ದಿವಸನೂ ನೀನು ಊಟ ಮಾಡಿ ಏನಂತಕಿನ್ನ ಕೇಳಿಲ್ಲ. 16,000 ಮಂದಿ ಹೆಂಡತಿಯರನ್ನು ಮಾಡಿಕೊಂಡ್ರು ಒಂದೂ ದಿವಸ ಒಬ್ಬರಿಗೂ ಒಂದು ಅತ್ತಿ ಸೀರೆ ಅಂತಕಿ ಉಡಿಸ್ಲಿಲ್ಲ. ಪಾಪ ನನ್ನ ತಾಯಿ ನಾನು ಎಷ್ಟು ಅನ್ಯಾಯ ಮಾಡಿನಲ್ಲ ನೋಡ್ರಿ, ಹೆಂಗ ಅನ್ಸಕತ್ತಿ. ಯಾವಾಗಿದು ಕೊನೆ ಸಂದರ್ಭದಲ್ಲಿ ಪ್ರಾಣ ಬಿಡಬೇಕೀಗ. ಆ ಸಂದರ್ಭದಲ್ಲಿ ಅನಿಸ್ತು, ನೆನೆಸ್ಬೇಕ್ರಿ ಬಹಳ. ನಾನು ಧಾರವಾಡ ಯೂನಿವರ್ಸಿಟಿನಲ್ಲಿ ನಾರಾಯಣಾಚಾರ್ಯ ಅಂತ ಹೇಳಿದ್ರು ರುದ್ರನ. ಏನ್ ಮಾಡೋದು ಈಗ ನೋಡ್ರಿ, ಆ ಮಂದೆಲ್ಲ ಹೋಗ್ಬಿಡ್ತು, ನಾ ಇನ್ನೇನು ಹೇಳಿ. ಇದು ನಾರಾಯಣಾಚಾರ್ಯರ ಬರೆದಿರೋ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಅಂತೇಳಿ ದಯವಿಟ್ಟು ಗೂಗಲ್ನಾಗ ಹೋಗಿ ನಾರಾಯಣಾಚಾರ್ಯ ಅಂತ ಹಾಕ್ರಿ. ಇದು ಈ ಗ್ರಂಥ ಬರುತ್ತೆ ನಿಮಗೆ ವೆಬ್ಸೈಟ್ ನಲ್ಲಿ. ಅವರೇ ಬರೆದದ್ದು ಹೇಳಕತ್ತಿದ್ದೀನಿ. ತಕ್ಷಣ ಸ್ಮೃತಿ ಪಟಲದಲ್ಲಿ ಯಶೋಧೆ ಬಂದು, ನಾನು ಹೇಳೋ ಗುರಿ ಬೇರೆ ಅದ, ಇದನ್ನ ಹೇಳಲ್ಲ. ಅದು ಭಾಗವತ್ ಹೇಳಕತ್ತಿದ್ರೆ ನಿಮ್ಮ ಬರೀ ಅದನ್ನೇ ಕೇಳ್ಬೇಕು ಅನಿಸ್ತು. ಅಷ್ಟು ಸುಂದರ ಏನ್ ಮಾಡಿ ನಾನು, ಅಷ್ಟು ಸುಂದರದ ಹುಚ್ಚಿಡಿತದದು. ಯಶೋಧೆ ಬಂದ್ಲು, ಕೃಷ್ಣ ಅಮ್ಮ ಕ್ಷಮಿಸುತ್ತಾರೆ, ನಾನು ದೇಹವನ್ನು ಬಿಡ್ತಾ ಇದ್ದೇನೆ, ಕೊನೆಗಾಲದಲ್ಲಿ ನಿನಗೆ ಸೇವೆ ಮಾಡ್ಲಾರ್ದ ಪಾಪಿ ನಾನು ಅಂತ ನೀನು ಶಪಿಸ್ತಾ ಇದ್ದೀಯ, ಹೇಳು, ಈಗೂನು ಹೇಳು. ನನ್ನ ಒಡಲ ತೊರೆಯುವ ಮುನ್ನ ನೀನು ಏನ್ ಬೇಡ್ತೀವೋ ಬೇಡು ತಾಯಿ, ನಾನು ಅದನ್ನ ಈಡೇರಿಸಿ ಹೋಗ್ತೇನೆ ಅಂತಾನೆ. ಏನೋ ಪ್ರಾಣ ಹೋಗಾಗತ್ತದ. ಅವಾಗ ಯಶೋಧ ಹೇಳಿದ್ಲು, ಕೃಷ್ಣ ಎಂತಹ ತಾಯಿಗೂ ಕೂಡ ಒಂದು ಸಣ್ಣ ಆಸೆ ಇರುತ್ತೆ ಕಣೋ. ಏನೋ ಮಗ ಹೆಂಡತಿ ಮಾಡಿಕೊಂಡ, ಸೊಸಿ ಬಂದ್ಲು, ಒಂದ್ ಬಿಸಿ ರೊಟ್ಟಿ ಮಾಡಿಕೊಡ್ತಾಳೆ, ಅದನ್ನ ನಾನು ತಿನ್ಬೇಕು. ಅತ್ತೆಯರ ಊಟಕ್ಕೆ ಬರ್ರಿ ಅಂತ ಕರೆದ ಕೂಡ್ಲೆ ನಾನು ಆಯ್ತು ನಡಿ ಅಂತ ಹೇಳಿ ಅಧಿಕಾರವಾಣಿಯಿಂದ ಹೇಳ್ಬೇಕು. ಬೀಗ್ರೊಂದು ಅತ್ತಿ ಸೀರೆ ತಂದು ಕೊಡ್ತಾರೆ, ಅದನ್ನ ಉಟ್ಕೊಂಡು ಓಣ್ಯಾಗ ಅಡ್ಡಾಡೆ ನಮ್ ಬೀಗರ್ ಕೊಡ್ಸ್ಯಾರ, ನನ್ ಬೀಗರ್ ಕೊಡ್ಸ್ಯಾರ ಅಂತ ಹೇಳ್ಬೇಕು ಅಂತ ಎಲ್ಲ ಆಶೆ ಇರುತ್ತಪ್ಪ.
ನೀನು 16,000 ಹೆಂಡತಿ ಮಾಡ್ಕೊಂಡಿ ಅಂತ, 80,000 ಮಕ್ಳು ಆರದೆ ಅಂತ, ಒಂದು ದಿವ್ಸನೂ ಮೊಮ್ಮಕ್ಕಳನ್ನು ತೋರಿಸ್ಲಿಲ್ಲ, ಒಂದು ದಿವ್ಸ ಮದುವೆ ಕರೀಲಿಲ್ಲ, ಒಂದು ಬೀಗರ್ ಸೀರೆ ಉಡಿಸ್ಲಿಲ್ಲ, ಹೋಗಲಿ ನಿನ್ನ ಹೆಂಡತಿ ಬಂದು ಅತ್ತಿ ಅಂತ ಬಂದು ನನ್ನ ಕಾಲು ಹೊತ್ತಿಲ್ಲ, ನನಗೆ ಎಷ್ಟು ಬೇಸರ ಆಗಬಾರ್ದು ಅಂತಲೇ. ಅವಾಗಮ್ಮ ನಿನಗೆ ಏನ್ ಬೇಕು ಹೇಳ್ಬಿಡು, ಕತೆ ಹೇಳ್ಬೇಡ, ಏನ್ ಬೇಕು ಹೇಳ, ನಾನು ನಿನ್ನ ಮದುವೆ ನೋಡ್ಬೇಕು. ಏನಂತಾಳ ನಾನು ನಿನ್ನ ಮದುವೆ ನೋಡ್ಬೇಕು. ಅಮ್ಮ ಮದುವೆ ಮಾಡ್ಕೊಂಡ ಸಾಕಾಗಿ ಹೋಗಿತ್ತು, ನಾನು ನಿನ್ನ ಮಾತು ಕೊಟ್ಟಿದ್ದೀನಿ, ಮುಂದೆ ಕಲಿಯುಗದ ಪ್ರಾರಂಭದಲ್ಲಿ ಹಿಂದೆ ವೃಷಭಾಚಲ ಎಂಬ ಹೆಸರಿನಿಂದ ಕಂಗೊಳಿಸುತ್ತಿರುವಂತಹ ಬೆಟ್ಟದಲ್ಲಿ ನಾನು ಶ್ರೀನಿವಾಸನಾಗಿ ಬರ್ತೇನೆ. ಏನ್ ಹೇಳಕತ್ತಿದವ? ಶ್ರೀನಿವಾಸನಾಗಿ ಬರ್ತೇನೆ. ಹಿಂದಿನ ಅವತಾರದಲ್ಲಿ ಇದ್ದಂತ ಲಕ್ಷ್ಮಿಯೇ ಪದ್ಮಾವತಿಯಾಗಿ ಬರ್ತಾಳೆ. ನೀನು ನನ್ನ ತಾಯಿ ಬಹುಲೆಯಾಗಿ ಬಂದು ಆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅಂತ ಹೇಳಿ ಮುಂದೆ ಲೋಕದಲ್ಲಿ ಹೆಸರಾಂತ ಮದುವೆಯ ದೇವರ ತಾಯಿಯಾಗಿ ನೀನು ಇರಾಕತ್ತೆಯಮ್ಮ, ನಾನು ಶ್ರೀನಿವಾಸನಾಗಿ ಬರ್ತೇನೆ ಅಂತ ಮಾತು ಕೊಟ್ಟ. ಇದನ್ನ ಹೇಳಕತ್ತಿದ್ದು ಕಥೆ ಹೇಳಕ್ಕಲ್ಲ, ಮುಂದೊದಗುವ ದೇಹ ಬೇರೆ ಬೇರೆ. ಇಂದೊದಗಿದ ದೇಹವೇ ಬೇರೆ, ಮುಂದೊದಗಿದ ದೇಹವೇ ಬೇರೆ. ಕೃಷ್ಣಾವತಾರದಲ್ಲಿ ಇದ್ದ ಕೃಷ್ಣನ ಸೂಕ್ಷ್ಮ ದೇಹವೇ ಕಲಿಯುಗದ ಸಂಧಿಕಾರದಲ್ಲಿ ಶ್ರೀನಿವಾಸನಾಗಿ ಬಂದ. ಅಂದಿರುವ ಸತ್ಯಭಾಮೆಯೇ ಮತ್ತೆ ಹುಟ್ಟಿ ಬಂದ್ಲು, ಅಂದಿರುವಂತಹ ಆ ಯಶೋದೆಯೇ ಮತ್ತೆ ಇಲ್ಲಿ ಬಕುಲೆಯಾಗಿ ಬಂದ್ಲು, ಅಂದಿರುವಂತಹ ದ್ವಾರಕೆಯಲ್ಲಿರುವಂತಹ ಎಲ್ಲ ಜನರೇ ಉಪದೇವತೆಗಳಾಗಿ ಈ ಮದುವೆಯಲ್ಲಿ ಬಂದು ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿ ಈಶೋತ್ತರ ಪುರಾಣದ ಪ್ರಥಮ ಪ್ರಾರಂಭದ 1ನೇ ಪಾದದಲ್ಲಿ ಬಹಳ ದೊಡ್ಡ ಸುಂದರವಾದ ಕಥೆಯನ್ನ ಹೇಳಿದ್ದಾರೆ. ಈ ಕಥೆ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಿಮ್ ಕಥೆ ಹೇಳೋ ಗುರಿ ಅಲ್ಲ ಇಲ್ಲಿ. ನೀವು ಎಷ್ಟೇ ದೇಹಗಳನ್ನು ಪಡೆದು ಬಂದಿರಬಹುದು, ಈ ಕಥೆ ಬಿಡಿ. ಅಮ್ಮನ ಕೊರಳಾಗಿನ 5 ತೊಲೆ ಬಂಗಾರ, ಅಮ್ಮ ಸತ್ಲು, ಬಂಗಾರ ಸತ್ತಿಲ್ಲ. ಅಮ್ಮನ ಕೊರಳಂದ ಮೊಮ್ಮಗಳಿಗೆ ಬಂತು, ಮೊಮ್ಮಗಳು ಹೋದ್ಲು, ಬಂಗಾರ ಹೋಗಿಲ್ಲ. ಮತ್ತೆ ಮಗಳ ಕೊಳ್ಳಿಗೆ ಬಂದು ಏನೋ ಬಿಲ್ವರ್ ಪಟ್ಲಿ ಆತು, ಆಕೆ ಹೋದ್ಲು, ಬಂಗಾರಕ್ಕೆ ಹೋಗ್ಲಿಕ್ಕೆ ಐತೇನು? ಇಲ್ಲಪ್ಪ. ಹಾಕೊಂಡವ್ರು ಹೋದ್ರು, ಹೌದಪ್ಪ. ಬಂಗಾರ ಹಂಗೆ ಐತಪ್ಪ, ಹಂಗೆ ಐತಿಲ್ಲ. ಹೌದು. ಒಂದು ಹೊರಗೆ ಇರುವ ಬಂಗಾರಕ್ಕನೇ ನಾಶ ಇಲ್ಲ, ದೇಹದಲ್ಲಿರೋ ಚೈತನ್ಯಕ್ಕೆ ನಾಶ ಇರ್ತತೆ. ಇಲ್ಲಪ್ಪ. ಮುಂದೊದಗುವ ದೇಹ ಬೇರೆ ಬೇರೆ. ಅನೇಕ ದೇಹ ತುಡ್ತಿರ್ಬೋದು, ಅನೇಕ ನಾಮ ಬಂದಿರ್ಬೋದು, ಅನೇಕ ರೂಪ ಬಂದಿರಬಹುದು. ಒಂದು ದೇಹದಲ್ಲಿ ನೀನು ಪಾಪಿಯಾಗಿರ್ಬೋದು, ಇನ್ನೊಂದು ದೇಹದಲ್ಲಿ ನೀನು ಪುಣ್ಯಾತ್ಮ ಆಗಿರ್ಬೋದು. ಬಹಳ ದೊಡ್ಡ ಕಥೆ ಹೇಳ್ಬೇಕು ನನಗೆ. ಭಾಗವತ ಪಾದಗಳು ಬರೇ ಅದ ಬಂದು ನಿಂದಿರ್ತದೆ, ಎರಿ ಬಂದು ಬಾ ಜಡಭರತ ಅಂತ ಆಯ್ತು. ಸುಮ್ಮನೆ ಕೇಳಿ ಬಹಳ ಚಂದ ಇರ್ತದ ಕಥೆ. ಭರತ ಅಂತ ಹೇಳಿ ಒಬ್ಬ ಚಕ್ರವರ್ತಿ ಇದ್ದಕ್ಕಿದ್ದಂತೆ ಪ್ರಪಂಚದ ಮೇಲೆ ಸಹಜವಾದಂತಹ ಭಾವ ಒಲ್ಲನ್ನಿಸ್ತು. ಆ ಕಾಲದಲ್ಲಿ 60 ವರ್ಷ ಆದ ನಂತರ ಈಗಿನ ಕತೆ ಎಲ್ಲೋ ಒಂದ್ ಕಡೆ ನಾರಕಿಯಾಗಿ ಎಲ್ಲರ ಕಡೆಯಿಂದ ಅನಿಸ್ಕೊಂಡ್ ಮನೆಯಾಗಿ ಇರ್ತಿದ್ದಿಲ್ಲ. ಆ ಕಾಲದಲ್ಲಿ ರಾಜ ಏನ್ ಮಾಡ್ತಿದ್ರು ಅಂತಂದ್ರೆ 60 ವರ್ಷ ಆದ ಕೂಡಲೇ ಯುವರಾಜನಾದ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಮಡದಿಯನ್ನ ಕರ್ಕೊಂಡ ಎಲ್ಲೋ ಒಂದು ಕಡೆ ಸುಂದರವಾದ ಅರಣ್ಯದ ಪ್ರದೇಶಕ್ಕೆ ಹೋಗ್ಬಿಡ್ತಿದ್ರು. ಉದ್ದೇಶ ಏನು ಅಂದ್ರೆ ಇಲ್ಲಿನೂ 60 ವರ್ಷ ಆದ ನಂತರ ದವಾಖಾನೆಗೆ ಹೋದ ನಂತರ ಇನ್ನೇನು ತಿನ್ಬೇಡ್ರಿ, ಮೊಳಕೆ ಕಾಳ ಮತ್ತು ಒಂದಿಷ್ಟು ಜ್ಯೂಸು ಅಂತ ಒಟ್ಟು ಗಡ್ಡೆ ಗೆಣಸ ತಿನ್ರಿ ಅಂತ ಈಗ ಡಾಕ್ಟರ್ ಹೇಳಿದ್ದಿಂದ ಇಲ್ಲಿ ಮಾಡ್ಕೊಂಡು ತಿನ್ನೋದೇನ, ಅದು ಹೆಂಗೋ ಗಡ್ಡೆ ಗೆಣಸು ರೆಡಿನ ಇರ್ತದಲ್ಲ ಅಲ್ಲೇ ತಿನ್ನೋ ನಡಿ ಅಂತ ಹೋಗ್ಬಿಡ್ತಿದ್ರು. ಅಲ್ಲಿ ಹೋಗಿ ತಮ್ಮ ತಮ್ಮ ಕೆಲಸವನ್ನ ತಾವೇ ಸಣ್ಣ ಸಣ್ಣ ಕೆಲಸವನ್ನು ತಾವೇ ಮಾಡ್ಕೊಂಡು ಒಂದು ಪರ್ಣ ಕುಟೀರವನ್ನು ಕಟ್ಕೊಂಡು ಜೀವನ ಮಾಡ್ತಿದ್ರು. ಅಂತ ಒಂದು ಪ್ರಸಂಗದಲ್ಲಿ ಭರತ ಅರಣ್ಯಕ್ಕೆ ಹೋದ. ಅರಣ್ಯದಲ್ಲಿ ಹೋಗಿ ವಿದ್ವತ್ತು ಸನ್ಯಾಸವನ್ನು ಸ್ವೀಕರಿಸಿದ್ದ. ಸಕಲ ಶಾಸ್ತ್ರಗಳ ಅನುಭವ ಬಂದಿತ್ತು. ಆ ಅನುಭವದ ಬಲದಿಂದ ಒಂದು ವಸ್ತು ಸಂಗ್ರಹ, ಸಣ್ಣ ವಸ್ತುವಿನ ಕಡ್ಡಿಪಟ್ಟಿಗೆ ಸಹ ಇಟ್ಕೊಂಡಿದ್ದಿಲ್ಲ ನೋಡು. ಬೆಂಕಿ ಹಚ್ಚಲಿಕ್ಕೆ ಬೆಂಕಿ ಕೂಡ ಇಟ್ಕೊಂಡಿದ್ದಿಲ್ಲ.
ಪ್ರಾರಬ್ಧ ವಶದಿಂದ ಕಟ್ಟಿಗೆಯನ್ನು ತಿಕ್ಕುವುದು ಅರಣ್ಯ ಅಂತ ಒಂದು ಕಟ್ಟಿಗೆ ಇರ್ತದೆ ರುದ್ರಣ್ಣ. ಬನ್ನಿ ಕಟ್ಟಿಗೆ ಐತೆ ನೋಡಿ, ಬನ್ನಿ ಕಟ್ಟಿಗೆ ಅರಣ್ಯ ಅಂತ ಕರೀತಾರೆ. ಅದನ್ನ ತಿಕ್ಕಿದ ಆ ಕಾಲದಲ್ಲಿ ಬೆಂಕಿ ಉತ್ಪನ್ನ ಆಕ್ಕಿತ್ತು. ಇವು ಹತ್ತಿರಬಹುದು, ನಾವು ತಿಕ್ಕುವುದಿಲ್ಲ. ಆ ಕಾಲದಲ್ಲಿ ಅಷ್ಟೊಂದು ಕಟುವಾಗಿ ಸನ್ಯಾಸವನ್ನು ಸ್ವೀಕರಿಸಿದಂತ ಮನುಷ್ಯ ಒಂದು ದಿವಸ ನದಿ ದಂಡೆಯಲ್ಲಿ ಸುಮ್ಮನೆ ಕೂತಿದ್ದ. ಆಗ ತಾನೇ ಹೊತ್ತೇರಿತ್ತು. ಹೊತ್ತೇರಿದಂತ ಸಮಯ ಆ ಸೂರ್ಯನ ಹೊಂಗಿರಣಗಳ ನದಿ ಮೇಲೆ ಚಾಚಿ ಬಿಟ್ಟಿತ್ತು. ಒಳ್ಳೆಯ ಮುಂಜಾವು, ನಿಶಬ್ದ ವಾತಾವರಣ, ಆಹ್ಲಾದಕರವಾದ ಗಾಳಿ ಬೀಸ್ತಿತ್ತು. ಆ ಕಡೆಯಿಂದ ಒಂದು ಚಿಗರಿ, ಬಸುರಾದ ಚಿಗರಿ, ಬಸುರೆಯ ಬೇನೆಯನ್ನು ತಡಿಲಾರದೆ ಮಂದ 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 ಹೆಜ್ಜೆ ಇಟ್ಕೋತ ಅದನ್ನ ನೀರು ಕುಡಿಯಾಕ ಬಂತು. ಆ ನೀರು ಕುಡಿಬೇಕಂತ ಹೇಳಿ ಬಸುರಾದ ಚಿಗರಿ ನದಿ ತಳದಾಗಿರ್ತದೆ. ನಾ ಹೇಳಿದ್ದು ನಿಮ್ ಕಣ್ಣಿಗೆ ಕಂಡಂಗ ಆಗ್ಬೇಕು. ಆ ನದಿ ನೀರು ತಳದಾಗಿರ್ತದೆ. ಅದು ಎಡಕ ಬಲಕ ನದಿಯ ಒಡ್ಡುಗಳಿರ್ತಾವ. ಆ ಒಡ್ಡಿನ ಮ್ಯಾಲ ಹಿಂಗಾಲ ಮ್ಯಾಲ ಆಗ್ತದ, ಮುಂಗಾಲ ಕೆಳಗಾಗ್ತದ. ಬಗ್ಗಿ ಪಾಪ ಗೋನನ್ನ ಚಾಚೆ ಮೆಲ್ಲಕ ನೀರು, ಪಾಪ ತುಕ್ಕ ಪ್ರಾಣಿ ನೀರು ಕುಡಿಯಾಕಿತ್ತು. ಆ ಕಡೆದಿಂದ ಆಗ ಹೊತ್ತೇರಿತಲ್ಲ, ಒಂದು ಸಂತೋಷವಾಗಿ ಒಂದು ಹುಲಿ ಸೂರ್ಯನ ಕಡೆಗೆ ಮುಖ ಮಾಡಿ ಗುಡುಗ ಹಾಕ್ಬಿಡ್ತು. ಏನ ಈ ಚಿಗರಿ ನೋಡಿ ಹಾಕಿಲ್ಲದು, ನೀವೆಲ್ಲ ಎದ್ದು ಕೂಡಲೇ ಆಕಳಿಸೋದಿಲ್ಲ. ಹಂಗ ಆ ಹುಲಿ ಗುಡುಗ ಹೊಡೆದ್ ಬಿಡ್ತು. ಮೊದಲ ಬಸರಾದ ಚಿಗರಿ, ಮೊದಲ ತುಂಬಿಲಾಗಿತ್ತು, ಮೊದಲ ಅಂಜಿತ್ತು. ಅದ ಗುಡುಗ ಹೊಡೆದುಕೊಂಡು ಅಯ್ಯೋ ಅಂದದ್ದ ಮುಂದಕ್ಕೆ ಸರಿಬೇಕು ಅನ್ನೋದಕ್ಕೆ ಚಿಗರಿ ನೀರಾಗ ಹೋತು. ಆ ಕೂಸ ಬದುಕಿನ ಯೋನಿಯಿಂದ ಜಿಗದ ಹಿಂದಕ್ಕೆ ಬಿಟ್ಟು. ಯಾವುದೋ ಚಿಗರಿ ಕೂಸು. ಅದನ್ನ ಯಾರು ನೋಡಿದ್ರು? ಜಡ ಬರ್ತ ನೋಡಕ್ ಇನ್ನ ಜಡ ಆಗಿಲ್ಲ, ಈಗ ಬರೀ ಹೊಸ. ಅದು ಮನುಷ್ಯನ ಸಹಜ ಪ್ರಕ್ರಿಯೆ ಅಲ್ಲ ರುದ್ರಣ್ಣ. ಮತ್ತು ಮೇಲಾಗಿ ಆತ ಕ್ಷತ್ರಿಯ. ಪ್ರಾಣಿಗಳನ್ನ ರಕ್ಷಣೆ ಮಾಡೋದು, ನೊಂದವರಿಗೆ, ಬೆಂದವರಿಗೆ, ದುಃಖಿತರಿಗೆ ಆಶ್ರಯ ಕೊಡುವುದೇ ಅವನ ಧರ್ಮ. ಅದು ಪಾಪ ಸೆಳವಿನ ನೀರಿನಲ್ಲಿ ಬಿದ್ದು ಚಿಗರಿ ಹೋಗ್ಬಿಡ್ತು. ಹಿಂದೆ ಕೂಸು ಒದ್ದಾಡಕ್ ಶುರುವಾತು. ಎದ್ದು ಓಡಿ ಹೋಗಿ ಅದನ್ನು ತಗೊಂಡು ಪಾಪ ಮ್ಯಾಲ ಬಂದು ಶುಶ್ರೂಷೆ ಮಾಡ್ದ. ಅದು ಆ ಚಿಗರಿ ಮರಿ ಭರತನೇ ನನ್ನ ತಾಯಿ ಅಂತ ತಿಳ್ಕೊಂಡು ಅವ್ನ ತೊಡಿ ಮೇಲೆ ಮಕ್ಕೊತ್ತು. ಇದು ಸಾಕಾಗ್ಲಿಲ್ಲ ನೋಡ್ರಿ. ಏನ್ ಬಿಟ್ಟು ಬಂದಿದ್ದ? ಯಾವ ಸಮಯದಲ್ಲಿ ಬಂದ ಯಾರ ತೊಡಿ ಮೇಲೆ ಕುಂಡಿರ್ತಾರೋ ದೇವರಿಗೆ ಗೊತ್ತು. ಎಲ್ಲಾ ಬಿಟ್ಟು ಬಂದಿದ್ದ ತೊಡಿ ಮ್ಯಾಗಿನ ಮರಿ ಇಳಿಸಾಕಾಗ್ಲಿಲ್ಲ. ಹಾಗೇ ನಂಟು ಬೆಳೆದು ಬತ್ತು. ಭರತನಿಗೆ ಮುಪ್ಪು ಬತ್ತು. ಪ್ರಾಣ ಬಿಡುವ ಕಾಲ ಬತ್ತು. ಪ್ರಾಣ ಬಿಡುವ ಕಾಲದಲ್ಲೇ ಚಿಗರಿ ಮರಿ ಮಗ್ಗಲ್ದ ಮಲ್ಕೊಂಡಿತ್ತು. ನನ್ನ ಮಲಕ್ ಸಾಯ್ತಾನಂತ ಅದಕ್ಕೆ ಗೊತ್ತಾಗಿತ್ತು. ಮಲ್ಕೊಂಡ ಚಿಗರಿ ಮರಿ ಅವನ ಗಲ್ಲಕ್ಕೆ ಮುತ್ತು ಕೊಟ್ಕೋತ ತನಗೆ ತಿಳಿದಂಗ ಸಂತೈಸ್ತಿತ್ತು. ಭರತನಿಗೆ ಅನಿಸ್ತಿತ್ತು, ಏನೋ ಆ ಕಾಲದಲ್ಲಿ ಹುಲಿಯಿಂದ ತಪ್ಪಿಸಿದೆ, ಇನ್ನು ನಾನು ಸತ್ತು ಹೋಗ್ತೇನೆ, ಗೊಂಡಾರಣ್ಯ ಇದನ್ನ ಯಾರು ತಪ್ಪಿಸೋರು ಅನ್ಕೋತ ಪ್ರಾಣ ಹೋಗ್ಬಿಟ್ಟು. ಏನಾಯ್ತು ಹಣೆ ಬರ ನೋಡ್ರಿ ಏನ್ರ ತಪ್ಪಾಯ್ತಾ? ಏನು ನಿಮ್ಮ ಕಣ್ಣಿಗೆ ಏನೂ ತಪ್ಪಿಲ್ಲ. ಆದ್ರೆ ಏನ್ ತಪ್ಪಾತು ಅಂತಂದ್ರೆ ಶಾಸ್ತ್ರದ ನಿಯಮದ ಉಲ್ಲಂಘನೆ ಎಲ್ಲಾತು ಅಂತಂದ್ರೆ ಇದೆಲ್ಲವೂ ಈಶ್ವರನ ಸೃಷ್ಟಿ ರಚನೆ ಮಾಡುವ ಭಗವಂತಂತ ಅನಿಸ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಇಲ್ಲ, ಬರ್ತಿದ್ದಿಲ್ಲ. ಇಲ್ಲ. ಒಂದು ಸಣ್ಣ ಮಮಕಾರ, ಸಣ್ಣ ಅಹಂಕಾರ ಕೆಡೆ ಮಾಡಿಬಿಡ್ತು ನೋಡ್ರಿ. ಸಣ್ಣದಾದ ಮಮಕಾರ ಸೂಕ್ಷ್ಮ ಅಹಂಕಾರದಲ್ಲಿ ಹೋಗಿ ಕೂತ್ ಏನ್ ಅನಿಸ್ತಿ ಅಂದ್ರೆ, ನಾನು ರಾಜ, ಇಲ್ಲಿ ತನಕ ಇದನ್ನ ಜಪಾನ್ ಮಾಡಿದೆ, ನಾ ಸತ್ತು ಹೋಗಿದ್ರೆ ಇನ್ಯಾರು ಅನಿಸ್ತು, ಹಂಗಾರೆ ನೀನ ಮಾಡು ಅಂತ ಅವ್ನು ಚಿಗಿರಿ ಮಾಡಿ ಕಳಿಸಿದ. ನೀನ್ ಅಂದೆ ಅಲ್ಲಪ್ಪ, ಹೆಂಗೋ ನೀನ ಮಾಡೋ ಹೋಗಂತ ಕಳಿಸಿದ. ಏನಾಗಿ ಬಂದ? ಚಿಗುರಾಗಿ ಬಂದ. ಹೌದಾ? ಹೇಳ್ಬೇಕನ್ನೋ ಅಭಿಪ್ರಾಯ ಇಲ್ಲ. ಮುಂದೊದಗುವ ದೇಹ ಬೇರೆ ಬೇರೆ.
ನೋಡ್ಕೋರಿ ಏನು ಚಿಗರಿ ಆಗ್ಬೇಕಂತೀರ್ಯೋ, ಏನ್ ಹುಲಿ ಆಗ್ಬೇಕಂತೀರ್ಯೋ, ಅದು ಏನೇ ಆಗ್ಲಿ. ಈಗ ಇನ್ನೊಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ಅಪ್ಪಾಜಿ, ಅದು ಸ್ಥೂಲ ದೇಹ ಬಿಟ್ಟೋಗಿರುತ್ತಲ್ಲಪ್ಪ, ಸೂಕ್ಷ್ಮ ದೇಹ, ಅದು ಎಲ್ಲಿರ್ತದೆ? ಆಯ್ತು ಹೇಳ್ತೇನೆ. ಅದಕ್ಕೊಂದು ಸಮಯ, ಅದಕ್ಕೊಂದು ವೇದಿಕೆ ಬರ್ತತಿ. ಈಗ ಅದಕ್ಕೆ ಈ ಸದ್ಯಕ್ಕೆ ಮುಂದೆ ಬರ್ತತಿ, ಆಗ ಹೇಳ್ತೇನೆ. ಈಗ ಯಾವುದೇ ದೇಹಗಳು ಬದಲಾವಣೆ ಆಕ್ಕವಲ್ಲ, ಆ ಬದಲಾವಣೆ ಆಗುವ ದೇಹಗಳು, ಈ ಉದಾಹರಣೆಗಾಗಿ ನಿಮ್ಮ ಈ ಸ್ಕ್ರಾಪ್ ತುಂಬಾಕ ಬರ್ತಾರೆ ಗೊತ್ತದನ್ನ, ಈ ತಗಡ, ಈ ಬಾಟ್ಲಿ, ಹಾಳಿ, ಇವ್ನು ತುಂಬಾ ಗೊತ್ತದನ್ನ, ಕೂದ್ಲ ಬರ್ತಾರಿಲ್ಲ ಇವು. ಈಗ ಅವ್ನು ತೋಳಕತ್ತಾನಲ್ಲ ಬಂದ್ ಮನೆ ಮುಂದೆ ಕಿಲೋ ಗಂಟ್ಲೆ ಈ ತಗಡ ಪ್ಲಾಸ್ಟಿಕ್ ಅಂತ ತಗೋತಾನಿಲ್ಲವ, ನೀವು ಕೊಡಾಕತ್ತೀರಿಲ್ಲ? ಈ ನೀವು ಕೊಡಾಕತ್ತೀರಲ್ಲ, ಏನ್ ಬ್ಯಾಡಾಗೆ ಅಲ್ಲ, ಬ್ಯಾಡಾಗೆ ಒಂದ್ ಕೊಡಾಕತ್ತೀರೋ, ಬೇಕಾಗಿ ಒಂದ್ ಕೊಡಾಕತ್ತೀರೋ? ನಮಗ್ ಬ್ಯಾಡಾಗಿ ಅಂತ ಕೊಡಾಕತ್ತೀವಿ. ಅವಾಗ ಬೇಕಾಗಿ ಅಂತ ಬಂದ್ ಕಾಡಿ ಕಡೆ ಐತಾರ ಈ ಲೋಕದಲ್ಲಿ ಬೇಕು ಬೇಡ ಅನ್ನೋದು ಎಲ್ಲರಿಗೂ ಶಾಶ್ವತ ಅಲ್ಲಿದು. ಹೌದಿಲ್ಲ ನೋಡ್ರಿ. ನೀವು ಕಟ್ಟ ವಸ್ತುಗಳು ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ತಾವ, ಅಲ್ಲಿ ಮತ್ತೆ ಏನೇನಾಗ್ತಾವ, ಮತ್ತೊಂದು ರೂಪಾಯಿ ಅವು ಮತ್ತೆ ನಿಮ್ಮ ಮನೆಗೆ ಬರ್ತಾವ. ನೀವು ಅವ್ರು ಏನಂತಾರ ನೋಡ್ರಿ, ಹಳ್ಳ್ಯಾಗ ನಿಮ್ಗೆ ಗೊತ್ತಾಗತ್ತಿಲ್ಲ ನಾ ಹೇಳುದು, ಅವ್ರು ಕೂದ್ಲ ಇಸ್ಕೊಂಡ ಸೂಜಿ, ದಾರ, ಡಬ್ಬನ ಕೊಡ್ತಾರ ಅವರು. ಈ ಸೂಜಿ, ಡಬ್ಬನ ಇವು ಏನೇನ ಬಂದಾವಲ್ಲ, ಇವು ಹಿಂದ ನಿಮ್ಮ ಮನ್ಯಾಗ ಇದ್ದು ಮೊದಲ. ಬೇಡಾಗಿ ಹೋಗಿದ್ದು ಬೇಕಾಗಿ ಬಂದು. ಅಂದ್ರೆ ಬೇಡಾಗಿ ಒಂದು ಫ್ಯಾಕ್ಟ್ರಿಗೆ ಹೋಗಿ ಮತ್ತೊಂದು ವಸ್ತುವಾಗಿ ಬೇಕಾಗಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಸಕಲ ದೇಹಾದಿಗಳು ಈ ಮೃತ್ಯು ಲೋಕಕ್ಕೆ ಬೇಡಾಕ್ಕಾವ, ಇನ್ನೊಂದು ಲೋಕಕ್ಕೆ ಬೇಕಾಕ್ಕಾವ. ಅವು ಹೋಗಿ ಮತ್ತೆ ಒಂದು ಫ್ಯಾಕ್ಟ್ರಿಯಾಗಿ ಹೆಂಗ ಅವು ಬೇರೆ ಆಗಿ ಬರ್ತಾವಲ್ಲ, ಹಂಗ ಯುವ ದೇಹಾದಿಗಳೇ ಜೀಮೂತ ವಾಹನ ಅಂತ ಬರ್ತಾನೊಬ್ಬ ರಾಜನ ಹೆಸರು, ಜೀಮೂತ ವಾಹನ ಅಂತ. ನೋಡ್ಬೇಕು, ಅವನ್ನೆಲ್ಲ ನೋಡ್ಬೇಕು. ಖಾಂಡವ ದಹನ ಅಂತ ಒಂದು ದೊಡ್ಡದಾದಂತ ಭಾಗ, ಅದು ಅರಣ್ಯಕ್ಕೆ ಪರ್ವದಲ್ಲಿ. ಅಲ್ಲಿ ಬಹಳ ಸುಂದರವಾದ ವಸ್ತು ವಿಷಯವನ್ನು ಕೇಳ್ತಾನೆ. ಅಲ್ಲೊಂದು ಹಿಮಾಲಯವನ್ನು ನೋಡಿ ಇದು ಏನು ಅಂತ ಕೇಳಿದಾಗ ಆ ಗರುಡನ ಹೇಳ್ತಾನವನು, ಇದು ಅನೇಕ ನಾಗರನ್ನ ನಾನು ಕೊಂದು ತಿಂದ ಮೂಳೆಯ ರಾಶಿ ಇದು. ಅಂದ್ರೆ ಎಷ್ಟು ಬಿದ್ದತೆ ಅಲ್ಲಿ ಮೂಳೆಯ ರಾಶಿ? ಅದು ನಿಜಗೊಂಡ್ರು ಬರ್ದಿಲ್ಲ. ಧರಣಿಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಈ ಪರಮಾಣುಗಳು ಅನಿತು ದೇಹಗಳು. ಎಷ್ಟು ದೇಹ ಬಂದು ಹೋಗಿರ್ಬೇಕು ಒಂದಾದ ರುದ್ರನ, ಎಷ್ಟು ದೇಹ ಬಂದು ಹೋಗಿರ್ಬೇಕು. ಎಷ್ಟೇ ದೇಹ ಬರ್ಲಿ, ಎಷ್ಟೇ ದೇಹ ಹೋಗ್ಲಿ, ಅದ್ರ ದೇಹದಲ್ಲಿ ಅಂತಃಪಾತಿಯಾಗಿರುವಂತ ಸದ್ರೂಪದ ಚೈತನ್ಯ ಮಾತ್ರ. ಅದು ಯಾವ ದೇಹದ ಕೂಡ ಹೋಗಿಲ್ಲ, ಯಾವ ದೇಹದ ಕೂಡ ಬಂದಿಲ್ಲ. ಅದು ತಾನು ತಾನೇ ಆಗಿರೋಣೋದರಿಂದ ಆ ತಾನು ತಾನೇ ಆಗಿರುವುದು ನಿನ್ನ ಸ್ವರೂಪವೇ ಹೊರತು ಬದಲಾಗಿ ಸತ್ತು ಹುಟ್ಟುವ ದೇಹಗಳು ನೀನಲ್ಲ. ಏನಂತ ಹೇಳಿದಂಗಾತಿಲ್ಲೇ, ಅದು ತಾನು ತಾನಾಗಿರುವುದೇ ನನ್ನ ಸ್ವರೂಪ, ಬದಲಾಗಿ ದೇಹಗಳು ನಾನಲ್ಲ. ಇನ್ನೊಂದು ದೃಷ್ಟಾಂತ ಕೊಡ್ಲಿ ಅನ್ಬೇಕಾರೆ, ಇವು ದೊಡ್ಡದೊಂದು ನಾಟಕ ಕಂಪನಿಯೊಳಗೆ ನೀನೊಬ್ಬ ಶ್ರೇಷ್ಠ ನಟ. ನೀನೊಬ್ಬ ಶ್ರೇಷ್ಠ ನಟ ಒಂದು ನಾಟಕದಲ್ಲಿ ವಿಲನ್ ಆಗಿ, ಆ ಊರ ಜಾತ್ರೆ ಮುಗಿದ ಮುಂದಿನ ಊರ ಜಾತ್ರೆಗೆ ಹೋದ ಅಲ್ಲಿ ಹೀರೋ ಆಗಿ, ಇನ್ನೊಂದು ಊರಾಗ ಹಾಸ್ಯ ಮಾಡಕತ್ತಿ. ನೀನು ಹಾಸ್ಯ ಮಾಡಬಹುದು, ಹೀರೋ ಆಗಬಹುದು, ವಿಲನ್ ಆಗಬಹುದು. ನಿನ್ನೊಳಗೆ ಏನಾರ ಬದಲಾವಣೆ ಆಗೈತನ? ಹೌದಪ್ಪ, ನನ್ನೊಳಗೆ ಏನು ಬದಲಾವಣೆ ಆಗಿಲ್ಲ. ಒಬ್ಬನೇ ನಟನು ಅನೇಕ ಭಿನ್ನವಾದ ಪಾತ್ರಗಳನ್ನು ಮಾಡಿದ ಹಾಗೆ ಇರುವ ಏಕ ಸತ್ಯನ ಮೇಲೆ ತೋರುವ ದೇಹಾದಿ ಪಡಿ ಪದಾರ್ಥಗಳು ಕೋಟೆ ಬರಲಿ ಕೋಟೆ ಹೋಗಲಿ, ನಿನಗೆ ಮಾತ್ರ ಹೋಗುವಿಕೆ ಬರುವಿಕೆ ಇಲ್ಲ. ನಾ ಸತ್ತೋ ವಿದ್ಯತೆ ಭಾವದು ಬಿಡಿಸುವ ಎಲ್ಲ ಬಹಳ ಹೇಳಿದ್ದೇನೆ. ಒಂದು ಮುಂದಿನ ನೋಡಿ, ನೆನಸಿನ ಒಳಗೆ ನಿದ್ರೆ ಕನಸುಗಳು ಇಲ್ಲವು. ನೀನು
ಅವಸ್ಥೆಗಳು ಎಷ್ಟಪ್ಪ? ನೆನಸು, ಕನಸು, ನಿದ್ರೆ. ಏನಪ್ಪ ಕನ್ನಡದಾಗ ಏನಬೇಕು? ನೆನಸು, ಕನಸು, ನಿದ್ರೆ. ಸಂಸ್ಕೃತದಲ್ಲಿ ಏನಪ್ಪಾ? ಜಾಗ್ರ, ಸ್ವಪ್ನ, ಸುಷುಪ್ತಿ. ಹೌದು. ಹೌದು. ಈ ನೆನಸು ಅಂದ್ರೆ ಜಾಗ್ರ, ಕನಸು ಅನ್ನೋದು ಗೊತ್ತೈತಿ. ಹೌದು. ನಿದ್ರೆ ಅನ್ನೋದು ಗಾಢ ನಿದ್ರೆ. ಒಟ್ಟು ಹುಟ್ಟಿದ ಸಕಲ ಜೀವರಾಶಿಗಳು ಈ 3 ಅವಸ್ಥೆಗಳು ಪಡ್ತಾವ. ಹೌದು. ಇಲ್ಲಿ ಎಷ್ಟು ಜನ ಲೋಕದಲ್ಲಿ ಹುಡ್ತಿರ್ಲ ನೀವು? ಹೌದು. ನಿಮಗೆಲ್ಲರಿಗೂ ಈ 3 ಅವಸ್ಥೆ ಇದಾವ. ಹೌದು. ಈ 3 ಅವಸ್ಥೆಗಳ ಬಗ್ಗೆ ಒಂದು ಚಿಂತನೆ ಮಾಡಿ. ಈ ಸದ್ಯಕ್ಕೆ ಇದ್ದದ್ದು ಜಾಗ್ರ. ಈಗ ನೀವು ಮಾತಾಡ್ತಾ ಇರೋದು ಏನಪ್ಪಾ? ಇದು ಜಾಗ್ರ. ಏನೊಬ್ಬ ರಾತ್ರಿ 10:30, 11ಕ್ಕೆ ಹೋಗಿ ಮಲ್ಕೋಬೇಕತ್ತಿರಲ್ಲ, ಅವ್ ಮಲ್ಕೊಳಕ್ ಹೋಗ್ತಿರಲ್ಲ, ಅದು ನಿದ್ರೆಗೆ ಹೋಗ್ಬೇಕತ್ತೀರಿ. ಜಾಗ್ರದಿಂದ ನಿದ್ರೆಗೆ ಹೋಗುವ ಮಧ್ಯದಲ್ಲಿ ಏನದ ಅಂತಂದ್ರೆ ಹಿತನಾಮಕ ನಾಡಿಯಲ್ಲಿ ಸ್ವಪ್ನ ಲೋಕ ಅದ. ಆ ಸ್ವಪ್ನ ಲೋಕದಲ್ಲಿ ಕನಸನ್ನ ಕಾಣ್ತೀರಿ. ಮತ್ತೆ ಸ್ವಪ್ನದಿಂದ ಮತ್ತೆ ಬಾತ್ರೂಮ್ ಹೋಗಿ ಬಂದು ಮಲ್ಕೊಂತೀರಿ, ಗಾಢವಾದ ನಿದ್ದೆ ಹತ್ತತಿ. ಮರುದಿನ ಮುಂಜಾನೆ ಅದು ಹೇಳ್ತೀರಿ, ನೋಡು ನಾನು ನಿನ್ನೆ ಬಾಗಲಕೋಟಕ್ಕೆ ಹೋಗ್ತೇನೆ ಅಂತ ಹೇಳಿದ್ನೆಲ್ಲ, ಮತ್ತೆ ಆ ಕೆಲಸನೂ ಪೆಂಡಿಂಗ್ ಉಳಿದದ, ರಾತ್ರಿ ಮಲ್ಕೊಂಡಿದ್ನಿ, ಇಂಥ ವಿಚಿತ್ರ ಕನಸು ಬಿದ್ದಿತ್ತು ಮಾರಾಯ, ನನಗೆ ಸಾಕ ಹೋಗ್ಬಿಡ್ತು, ಆನಂತರ ನಿದ್ದೆ ಇಟ್ಟು ಬಿಡುತ್ತೆ, ಏನೂ ಗೊತ್ತಿಲ್ಲ. ಏನೇನು ಹೇಳಿದ್ರಿ ನೋಡ್ರಿ ನೀವು? ಜಾಗ್ರದ ಅನುಭವ ಹೇಳಿದ್ರಿ, ಸ್ವಪ್ನದ ಅನುಭವ ಹೇಳಿದ್ರಿ, ನಿದ್ರೆ ಅನುಭವ ಹೇಳಿದ್ರಿ. ವಿಚಾರ ಮಾಡಿ ನೋಡ್ರಿ, ಜಾಗ್ರವನ್ನು ಅನುಭವಿಸುವಾಗ ಸ್ವಪ್ನ ಗೊತ್ತೇನು? ಇಲ್ಲ. ನಿದ್ರೆ ಆಯ್ತೇನು? ಇಲ್ಲ. ಜಾಗ್ರದೊಳು ಸ್ವಪ್ನ ನಿದ್ರೆಗಳಿಲ್ಲ, ಸ್ವಪ್ನದೊಳು ನಿದ್ರೆ ಜಾಗ್ರಗಳಿಲ್ಲ. ಅಲ್ಲಿ ಪದ ನಾ ಹೇಳೋದು ಐತ್ ನೋಡ್ರಿ, ಅಲ್ಲಿ ಬಳ್ಳಿ ಹಿಡಿದು ನೋಡ್ರಿ ನೀವು ಅಲ್ಲಿ. ನಿದ್ರೆಯೊಳು ಸ್ವಪ್ನ ಜಾಗ್ರಗಳಿಲ್ಲ. ಅನಿತು ಅನುಭವಿಸುವ ನೀನು ಅಲ್ಲಿ ಇಲ್ಲ, ನಾ ಹೇಳಿದ ಶಬ್ದ ಅಲ್ಲಿ ಅನಿತು ಅಂದ್ರೆ ಇವೆಲ್ಲವನು. ಅನಿತು ಅಂದ್ರೇನು? ಇವೆಲ್ಲವನು. ಜಾಗ್ರದಲ್ಲಿ ಸ್ವಪ್ನ ನಿದ್ರೆಗಳಿರ್ಲಿಕ್ಕಿಲ್ಲ, ಸ್ವಪ್ನದಲ್ಲಿ ನಿದ್ರೆ ಜಾಗ್ರಗಳಿರ್ಲಿಕ್ಕಿಲ್ಲ, ನಿದ್ರೆಯಲ್ಲಿ ಸ್ವಪ್ನ ಜಾಗ್ರಗಳಿರ್ಲಿಕ್ಕಿಲ್ಲ. ಅಪ್ಪಾಜಿ ಒಂದು ಡೌಟ್ ಕೇಳ, ಸ್ವಪ್ನಾವಸ್ಥೆ ಇರ್ತದಲ್ಲ ಅಪ್ಪಾಜಿ, ನಮಗೆ ಸ್ವಪ್ನ ಬಿದ್ದತಂತಂದ್ರೆ ಅವ್ ನಿದ್ರೆ ಇರ್ಬೇಕಲ್ಲ ಅಪ್ಪಾಜಿ? ನಿದ್ರೆ ಇಲ್ದಂಗೆ ಹೆಂಗ್ ಸ್ವಪ್ನ ಬರ್ತದೆ? ಇಲ್ಲ, ನಿದ್ರೆ ಅಂದ್ರೆ ಅಲ್ಲಿ ಏನದ, ಆ ನಿದ್ರೆಯ ಅರ್ಧ ಭಾಗ, ಜಾಗ್ರತದ ಕಾಲು ಭಾಗದ ಶೇಷದ ಅಲ್ಲಿ. ಈ ಹೆಂಗ್ ಫ್ಯಾನಿನ ಬಟನ್ ಬಂದ್ ಮಾಡಿದ ಕೂಡಲೇ ಬದುಕಿನ ಬ್ರೇಕ್ ಹಚ್ಚಿದ್ರೆ ಫ್ಯಾನ್ ನಿಂದ್ರದಿಲ್ಲ ಅದು. ನೀ ಬಟನ್ ಬಂದ್ ಮಾಡಿದ್ದನು 3-4 ಸುತ್ತ ಅದು ಹೆಂಗ್ ತಿರುಗತಲ್ಲ, ಜಾಗ್ರದ ಭಾವಾವೇಶದ ಅರ್ಧ ಪಡಿಬಿಂಬ ಜಾಗ್ರದ ಬಿಂಬದ, ಮುಂದೆ ನಿದ್ರೆಯ ಸಂಪೂರ್ಣ ಭಾಗದ. ಆ ಅವಿದ್ಯಾವೃತ್ತಿಯಲ್ಲಿ ಈಗ ತಾನೇ ಮುಳುಗೋಣದರಿಂದ ಈಗ ಒಂದು ಬಾವಿ ಒಳಗೆ ಒಂದು ಕೊಡ ಬಿಟ್ಟಿರ್ತೀಯಪ್ಪ, ಕೊಡದಾಗ ನೀರು ತುಂಬಿರ್ತದ, ತುಂಬಿದ್ರು ಹಗ್ಗದ ಎಳತದಲ್ಲಿ ನಿಂತದಿಲ್ಲದಲ್ಲಿ, ಕೊಡ ತುಂಬೈತಿ ಅನ್ನೋದು ಕಾಣಿಸ್ತತಿಲ್ಲೋ? ಹಾಗೆ ಸ್ವಪ್ನ ಜೀವ ಏನಾಗಿರ್ತಾನಪ್ಪ ಅಂದ್ರೆ ನಿದ್ರಾ ಜೀವನದಲ್ಲಿ ಮುಳುಗಿರ್ತತಿ, ಆದ್ರೂ ಜಾಗೃತಿ ವ್ಯವಹಾರಕ್ಕೆ ಅದು ಸಮೀಪ ಇರ್ತತಿ. ಅದು ಸಮೀಪ ಇರೋದ್ರಿಂದ. ಅಥವಾ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ನೀವು ಯಾರೋ ಹೊರಗೆ ರೋಡ್ನಾಗ ಜಗಳಾಡಿದ್ರಿಪ್ಪ, ಯಾರು ಕೊಡ್ರ ರೋಡ್ನಾಗ ಏನ್ ಮಾಡಿರಿ? ಜಗಳಾಡಿರಿ, ಯಾರೋ ಬಂದು ಬಿಡಿಸಿ ಕಳ್ಸ್ಯಾರ ನಿಮ್ಮನ್ನ, ಆಶ್ರಮಕ್ಕೆ ಬಂದಿರಿ, ಆಶ್ರಮಕ್ಕೆ ಬಂದು ಕುಂತ ಕೂಡಲೇ ಎದುರಿ ನೋಡಿದವ್ರಿಗೆ ಏನ್ ಅನಿಸ್ತದೆ? ಯಾಕ್ರಿ ರುದ್ರನವ್ರು ಯಾಕೋ ಒಂದ್ ಥರ ಆಗಿರಲ್ಲ ಅಂತ ಕೇಳ್ತಾನೆ ನಾನು. ಹೆಂಗ್ ಕೇಳಿದೆ ನಿಮ್ಮನ್ನ ಅಂತಂದ್ರೆ, ನಿಮ್ಮ ಮುಖದಲ್ಲಿ ಬದಲಾವಣೆಗಳಿದ್ದು, ಹಿಂದೆ ಒದರಾಡಿದ್ದು. ರೋಡ್ನಾಗ ಯಾರು ಕೊಡೋರು ಜಗಳಾಡಿ, ಈಗ ಜಗಳ ಇಲ್ಲ, ಈಗ ಮಠದಾಗ ಬಂದಿರ, ಈಗ ಜಗಳ ಇಲ್ಲ. ಜಗಳ ಇಲ್ಲದೇ ಇದ್ರು ಹಿಂದೆ ಜಗಳಾಡಿದ ಭಾವನೆಗಳು ನಿಮ್ಮ ಮುಖದ ಮೇಲೆ ಕಂಡಂಗ. ಆ ಜಾಗೃತಿನ ಭಾವನೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಿದ್ರಾಲೋಕಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ನಿಮಗೆ ಸ್ವಪ್ನ ರೂಪದಲ್ಲಿ ಕಾಣಿಸ್ತಾವ. ಇದಕ್ಕೆ ಆಳವಾದ ಚಿಂತನೆ ವಿಚಾರ ಸಾಗರ ನಡೆದದ. ಈಗ ವಿಚಾರ ಸಾಗರ ಹೇಳಿ ಕತ್ತಿದ್ದೇನೆ, ಅದು ನಿಮ್ಮ ಸಮಯ ಬಂದಾಗ ಮತ್ತೆ ನಿಮಗೆ ಹೇಳ್ತೇನೆ. ಅಂದ್ರೆ ಆ ಸ್ವಪ್ನ ಕಾಣುವ ಸಮಯದಲ್ಲಿ ಜಾಗ್ರ ನಿದ್ರೆಗಳಿಲ್ಲ, ನಿದ್ರೆ ಮಾಡುವ ಸಮಯದಲ್ಲಿ ಸ್ವಪ್ನ ಜಾಗ್ರಗಳಿಲ್ಲ. ಒಂದು ಅವಸ್ಥೆಗಳು ಇಲ್ಲವು. ಅದು ಎಲ್ಲ ಅವಸ್ಥೆಯನ್ನು ನೋಡುವ ನೀನು ಮಾತ್ರ ಅದೇ ಇಲ್ಲ. ಜಾಗ್ರವನ್ನು ಕಂಡವನು ನೀನೇ, ಸ್ವಪ್ನವನ್ನು ಕಂಡವನು ನೀನೇ, ನಿದ್ರೆಯನ್ನು ಮಾಡಿದವನು ನೀನೇ, ಸುಖವಾಗಿ ಮಲಗಿದ್ದೆ ಅಂತ ಹೇಳವನು ನೀನೇ, ಒಂದು ಭಯಾನಕ ಸ್ವಪ್ನ ಬಿದ್ದಿತ್ತಂತ ಹೇಳವನು ನೀನೇ,
ಜಾಗ್ರತನ ಕೆಲಸವನ್ನು ನೆನೆಸಿಕೊಂಡು ಉದ್ಯುಕ್ತನಾಗವನು ನೀನೇ. ಹ್ಮ್ ಹ್ಮ್ ನೀನು ಮೂರು ಕಾಲದಲ್ಲಿ ಇರೋಣದರಿಂದ ಅವಸ್ಥೆಗಳು ಭಿನ್ನ. ಒಂದೇ ನುಡಿಯಾಗ ಏನ್ ಹೇಳಿದ್ರು? ದೇಹಗಳು ಭಿನ್ನ. ಹೌದು ಅಪ್ಪಾಜಿ. ಒಂದೇ ನುಡಿಯೊಳಗೆ ಏನ್ ಹೇಳಿದ್ರು? ದೇಹಗಳು ಭಿನ್ನ. ಈಗ ಎರಡನೇದ್ರಾಗ ಏನ್ ಹೇಳಕತ್ತಾರ? ಅವಸ್ಥೆಗಳು ಭಿನ್ನ. ಈ ದೇಹವೂ ಭಿನ್ನವಾದ ದೇಹಗಳು ನೀನಲ್ಲ, ವ್ಯತಿರೇಕವಾದ ವ್ಯವಿಚಾರವಾದ ಅವಸ್ಥೆಗಳು ನೀನಲ್ಲ, ಎರಡವೂ ನೀನಲ್ಲದೆ ಇರುವಂತ ಕೇವಲ ಸದ್ರೂಪ ಸ್ಥಿತಿ ಮಾತ್ರ ನೀನು ಅನ್ನುವುದನ್ನ ನಿನ್ನ ಅನುಭವದಿ ನೋಡು. ಇದನ್ನ ಶಾಸ್ತ್ರದಲ್ಲಿ ಓದಿ ನೋಡಕ್ ಹೋಗ್ಬೇಡ, ನೀನೇ ಹೌದಲ್ಲ ನೋಡ್ಕೋ ಇದನ್ನ. ಹೌದು. ಜಾಗ್ರವನ್ನು ಕಂಡು ಮಾತನಾಡುವವನು, ಸ್ವಪ್ನವನ್ನು ಕಂಡು ಮಾತನಾಡುವವನು, ಸುಷುಪ್ತಿಯಲ್ಲಿ ನಿಂತು ಮಾತನಾಡುವವನು, ಎಚ್ಚರಾದ ನಂತರ ಅನಿತ ಅನುಭವವನ್ನು ಎಲ್ಲವನ್ನು ಹೇಳುವವನು ನೀನು ಹೌದು ಅಲ್ಲೋ ಅನ್ನೋದನ್ನ ನಿನ್ನ ಅನುಭವದಲ್ಲಿ ನೀನು ನೋಡು. ಮಂದಿ ಹೇಳಿದ್ದು ಮಾಡಬೇಡ, ನಿನಗೆ ಅನಿಸ್ತತಿಲ್ಲೋ ನೀನು ನೋಡು ಅಂತ ಹೇಳಿ ಎರಡನೇ ನುಡಿಯಲ್ಲಿ ಅಪ್ಪಣೆ ಮಾಡಿದ್ರು. ಸಮಯ ಮುಗೀತಲ್ಲಪ್ಪ, ಸಮಯ ಮುಗೀತಪ್ಪ. ಇವತ್ತು ನನ್ನ ಬೀಗರ ಮನ್ಯಾಗ